ಫುಲ್ ಕಾನ್ಸಂಟ್ರೇಷನ್ ಟ್ರಾನ್ಸ್ಪೋರ್ಟೇಷನ್ ಅರ್ಥ ಮಾಡ್ಕೊಳ್ಳಿಕ್ಕೆ ಕ್ರಮ ಮಾಡಿದ್ದೀವಿ. ಸಾರಿಗೆ ವ್ಯವಸ್ಥೆ, ಸಾರಿಗೆ ವ್ಯವಸ್ಥೆಯಲ್ಲಿ ನಾವು ಅತ್ಯಂತ ಪ್ರಮುಖವಾಗಿ ಭೂಪ್ರದೇಶದ ಮೇಲೆ ಇರುವಂತಹ ಸಾರಿಗೆ ವ್ಯವಸ್ಥೆ, ಜಲಮಾರ್ಗ ಮತ್ತು ವಾಯು ಮಾರ್ಗಗಳ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕ್ರಮ ಮಾಡಿದ್ದೀವಿ. ಇಸ್ ಕ್ಲಿಯರ್? ಭೂ ಸಾರಿಗೆ, ಜಲ ಸಾರಿಗೆ, ವಾಯು ಸಾರಿಗೆ. ಈ ಭೂ ಸಾರಿಗೆಗಳಲ್ಲಿ ನಾವೇನ್ ನೋಡ್ಲಿಕ್ಕೆ ಅಂದ್ರೆ ರಸ್ತೆ ಸಾರಿಗೆ, ರೈಲ್ವೆ ಸಾರಿಗೆ ಮತ್ತು ಪೈಪ್ಲೈನ್ಸ್ ಗಳನ್ನ ನೋಡ್ಲಿಕ್ಕೆ ಕ್ರಮ ಮಾಡಿದ್ದೀವಿ. ಇಸ್ ಇಟ್ ಸಿಂಪಲ್? ಮೋಸ್ಟ್ ಇಂಪಾರ್ಟೆಂಟ್ ಈ ಕಡೆ ಇರತಕ್ಕಂಥದ್ದು ಭೂ ಸಾರಿಗೆ. ಇಸ್ ಇಟ್ ಕ್ಲಿಯರ್? ಸೊ ನಾವು ಡೈರೆಕ್ಟ್ಲಿ ಭೂ ಸಾರಿಗೆ ಬಗ್ಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಕ್ರಮ ಮಾಡುವಂತ ಇಲ್ಲಿ ಬರೀ ವಾಪಸ್ ಡೆವಲಪ್ಮೆಂಟ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ ನೋಡ್ರಿ. ಡೆವಲಪ್ಮೆಂಟ್ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ ಅರ್ಥ ಏನು? ಫುಲ್ ಕಾನ್ಸಂಟ್ರೇಷನ್. ಅದ್ ಹಿಂದ್ಗಡೆ ಉದ್ರೈತಿ, ಏನ್ ಬೇಕಾಗಿಲ್ಲ, ಆಮೇಲೆ ನೀವು ನೋಡ್ಕೊಟ್ರಿ ಅದನ್ನ. ಫುಲ್ ಇಂಡಿಯಾದಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು ಈ ರಸ್ತೆ ಸಾರಿಗೆಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಯಾವಾಗ ಸ್ಟಾರ್ಟ್ ಮಾಡಿವಿ ಸರ್? ಇಂಡಿಪೆಂಡೆನ್ಸ್ ಗಿಂತ ಮುಂಚೆನೆ ಸ್ಟಾರ್ಟ್ ಮಾಡ್ಬಿಟ್ಟೆ ಸರ್, 1943 ಒಳಗ. ಬ್ರಿಟಿಷ್ ಆಮೇಲೆ ಇಂಡಿಯಾದಾಗ ಇರ್ತಕ್ಕಂಥ ಮೇಜರ್ ಲೀಡರ್ಸ್ ಎಲ್ಲರೂ ಕೂಡ್ಕೊಂಡು ನಾಗ್ಪುರ್ ಪ್ಲಾನ್ ಅನ್ನ ಮಾಡಿರ್ತಾರೆ. 10 year ಪ್ಲಾನ್ ಆಗಿರುತ್ತೆ ಇದು. ಇಸ್ ಸಿಂಪಲ್? ಇದ್ರೊಳಗ ಎಲ್ಲಾ ಲೀಡರ್ಸ್ ಕೂತ್ಕೊಂಡು ನಮ್ಮ ಇಂಡಿಯಾದ ರಸ್ತೆ ಸಾರಿಗೆಯನ್ನ ಡೆವಲಪ್ ಮಾಡ್ಬೇಕಂತ ಮಾತಾಡಿರ್ತಾರೆ. 10 year ಪ್ಲಾನ್ ಆಗಿರುತ್ತೆ ಇದು. ಆದ್ರೆ ಬರೀ ಮಾತಾಡಿರ್ತಾರ ಅವ್ರು, ಬರೀ ಮಾತಾಡಿರ್ತಾರ. ಅಂಡರ್ಸ್ಟ್ಯಾಂಡಿಂಗ್? ಬರೀ ಮಾತಾಡಿರ್ತಾರೆ, ಗೊತ್ತಾಗಿಲ್ಲ, ಏನು ಕೆಲಸ ಮಾಡಂಗಿಲ್ಲ. ಇಸ್ ಇಟ್ ಸಿಂಪಲ್? ಏನು ಕೆಲಸ ಮಾಡಿಲ್ಲ ಅಂತೇಳಿ 1961ದಾಗ ಬಾಂಬೆ ಪ್ಲಾನ್ ನಡೀತದ. ಬಾಂಬೆ ಪ್ಲಾನ್ ನೆಹರು ತಾತ ಇರ್ತಾನಲ್ಲೇ, ಬಾಂಬೆ ಪ್ಲಾನ್ ನಡೀತದ. 20 year ಪ್ಲಾನ್ ನಡೀತದಂತ. 20 yearದಾಗ ನಮ್ಮ ಇಂಡಿಯಾದಾಗ ಇರ್ತಕ್ಕಂಥ ಎಲ್ಲಾ ರಸ್ತೆ ಸಾರಿಗೆಗಳನ್ನ ಡೆವಲಪ್ ಮಾಡ್ಬೇಕು, ಅಭಿವೃದ್ಧಿಗೊಳಿಸ್ಬೇಕು ಅಂತೇಳಿ ಮಾತಾಡಿರಂತ. ಅದ್ರೊಳಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಸರ್ ಅರ್ಬನ್ ಸೆಂಟರ್ಸ್ ಗಳನ್ನ, ಎಲ್ಲಾ ಅರ್ಬನ್ ಸೆಂಟರ್ಸ್ ಗಳನ್ನ ಕನೆಕ್ಟ್ ಮಾಡುವಂತ ಒಂದು ಪ್ಲಾನ್ ಅನ್ನ ಮಾಡಿರ್ತಾರ ಅವರು. ಎದ್ರೊಳಗ? ಬಾಂಬೆ ಪ್ಲಾನ್ ಒಳಗ. ಇದೇ ರೀತಿ ಲಕ್ನೋ ಪ್ಲಾನ್ ಅಂತ ಬರ್ತದ 1981ದಾಗ. 20 year ಪ್ಲಾನ್ ಲಕ್ನೋ ಪ್ಲಾನ್ ಅಂತ ಬರ್ತದ. ನಾವು ಮುಂಚೆ 1943 ಒಳಗ ನಾವೇನ್ ಸ್ಟ್ರಾಟಜಿಕಲಿ ಪ್ಲಾನ್ ಮಾಡಿದ್ವಿ, ರಸ್ತೆ ಸಾರಿಗೆಯನ್ನ 4 ಭಾಗಗಳಲ್ಲಿ ವಿಭಾಗ ಮಾಡ್ಬೇಕಂತೇಳಿ. ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ, ಡಿಸ್ಟ್ರಿಕ್ಟ್ ಹೈವೇ ಮತ್ತು ವಿಲೇಜ್ ರೋಡ್ಸ್ ಅಂತೇಳಿ ಈ 4ನ 3 ವಿಭಾಗಗಳಲ್ಲಿ ಡಿವೈಡ್ ಮಾಡ್ಲಿಕ್ಕೆ ಕ್ರಮ ಹಿಂಗಂತೇಳಿ ಎಲ್ಲ ಹೇಳಿರ ಅಂದ್ರೆ ಇಲ್ಲ ಹೇಳ್ತಾರೆ ಲಕ್ನೋ ಪ್ಲಾನ್ ಒಳಗ. ಇಸ್ಂಟ್ ಇಟ್ ಸಿಂಪಲ್? ಅರ್ಥ ಆಯ್ತಲ್ಲ? 4 major types of roads ಇದ್ದಿದ್ದು 3 major types ಒಳಗೆ ಕನ್ವರ್ಟ್ ಮಾಡ್ರಿ ಅನ್ನಂಗ ಅರ್ಥ. ಇಸ್ ಇಟ್ ಕ್ಲಿಯರ್? ಈ 3 major types ಒಳಗೆ ಏನೇನ್ ಬಂದ ನೋಡ್ರಿ, ಒಂದು ನ್ಯಾಷನಲ್ ಹೈವೇ, ಸ್ಟೇಟ್ ಹೈವೇ ಮತ್ತು ಅದರ್ ರೋಡ್ಸ್. ಎಲ್ಲ ರೋಡ್ಸ್. years ನಾ ಯಾವ ಸೋರ್ಸ್ ನೋಡೇನಲ್ಲ ಅದೊಳಗೆ 10 years. ಓ, ನೀವು ಇಲ್ಲಿಂದ ಇಲ್ಲಿ ಹೋಗ್ಲಿಯಾ? 43 to 61 20 years ಸರ್ ಹಿಂಗಂತನಾ? ಈ 43 to 63 ನಾ 10 years. ಓಕೆನಾ? ನೀವು ಯಾವ್ದು ಸೋರ್ಸ್ ನೋಡ್ರಿ ಒಂದ್ಸಲ ತೋರಿಸಿ. ಬಟ್ ತಪ್ಪೈತದ, ತಪ್ಪೈತ. ಕನ್ಫರ್ಮ್ ಅದೇ ನಾನು ಇಂಜಿನಿಯರಿಂಗ್ ದಾಗ 20 ಇತ್ತಾ? ಓಕೆ ಓಕೆ. ಈಗ ನಾವು ಇಲ್ಲಿ ಕಾಂಪಿಟೇಟಿವ್ ಫೀಲ್ಡ್ ಒಳಗೆ ಬಂದೇವಿ. ಇಂಜಿನಿಯರಿಂಗ್ ಬಿಟ್ಬಿಡ್ರಿ, 10 years ಪ್ಲಾನ್. ಡನ್? 10 years ಪ್ಲಾನ್. ಓಕೆನಾ? ಬುಕ್ಸ್ ಒಳಗೆಲ್ಲ 10 years ಪ್ಲಾನ್ ಐತಿ. ನೀವ್ ಎಲ್ಲಿ ನೋಡ್ರಿ ಅಂತ ಗೊತ್ತಾಗೋದು. ಇಂಜಿನಿಯರಿಂಗ್ ಯಾವ ಬುಕ್ಸ್ ಅಪ್ಪ? ಗೂಗಲ್ ಬುಕ್, ಗೂಗಲ್ ಬುಕ್, ಗೂಗಲ್ ಬುಕ್. ಆಯ್ತು, ಫೋಟೋ ಹಾಕ್ರಿ ನಂಗೆ, ಇಲ್ಲಾಂದ್ರೆ ಸಾಯಂಕಾಲ ಅಲ್ಲಿ ಇರ್ತೇನೆ. ಓಕೆ, ಕಮಾನ್. ಅದಕ್ಕ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನಾವು 4 ರೋಡ್ ಟೈಪ್ಸ್ ಗಳನ್ನ ನೋಡ್ಲಿದ್ದೇವೆ ಇಂಡಿಯಾದಾಗ. 3 types ಕನ್ವರ್ಟ್ ಮಾಡಿದ್ವಿ, ಬಟ್ ಏನ್ ಯೂಸ್ ಆಗಿಲ್ಲ. ಲಾಸ್ಟಿಗೆ ಮತ್ತೆ ಡಿಸ್ಟ್ರಿಕ್ಟ್ ರೋಡ್, ವಿಲೇಜ್ ರೋಡ್ ಅಂತ ಬಳಸಲಿದ್ದೇವೆ ಹೆಸರು. ಹರಿವಂಡಸಾನಿ. ಸೊ ಇದ್ರ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ನ್ಯಾಷನಲ್ ಹೈವೇಸ್ ಅಂತ ಕಂಡ್ಬರ್ತಾವ, ಸ್ಟೇಟ್ ಹೈವೇಸ್ ಅಂತ ಕಂಡ್ಬರ್ತಾವ, ಡಿಸ್ಟ್ರಿಕ್ಟ್ ರೋಡ್ಸ್ ಅಥವಾ ಹೈವೇಸ್ ಅಂತ ಕಂಡ್ಬರ್ತಾವ, ರೂರಲ್ ರೋಡ್ಸ್ ಅಂತ ಕಂಡ್ಬರ್ತಾವ. ಇವಾಗ ನಾ ಇಲ್ಲೇ ಈ ತರ ಇದನ್ನ ನೋಡ್ರಿ ಬಂದ್ ನೀವು, ರಸ್ತೆಗಳ ಮೇಲೆ ಈ ತರ ಒಂದು ಕಲ್ಲನ್ನ ಹಾಕ್ಬಿಟ್ಟಿರ್ತಾರ ಹರಿವಂಡಸಾನಿ. ಆ ಕಲ್ಲುಗಳ ಮೇಲೆ ಕಲರ್ ಹಾಕಿರ್ತಾರ ನೋಡ್ರಿ. ಒಂದ್ ವೇಳೆ ಯೆಲ್ಲೋ ಕಲರ್ ಡಿನೋಟ್ ಮಾಡಿದ್ರೆ ನ್ಯಾಷನಲ್ ಹೈವೇ ಅಂತ ಅರ್ಥ. ಅದೇ ಗ್ರೀನ್ ಕಲರ್ ಡಿನೋಟ್ ಮಾಡಿದ್ರೆ ಯಾವ್ದು? ಸ್ಟೇಟ್ ಹೈವೇ ಅಂತ. ಅದೇ ಬ್ಲೂ ಅಥವಾ ಬ್ಲಾಕ್ ವೆರಿ ಗುಡ್ ಡಿಸ್ಟ್ರಿಕ್ಟ್. ಆರೆಂಜ್ ಮತ್ತು ವೈಟ್ ಒಳಗೆ ಏನ್ ಮಾಡಿದ್ರೆ ಯಾವ್ದು? ರೂರಲ್ ರೋಡ್ಸ್, ವಿಲೇಜ್ ರೋಡ್ಸ್. ಅನ್ಸಿಮೆಟಿಕ್ ನಾನು ಈ ಆರೆಂಜ್ ಕಲರ್ ಎಲ್ಲೂ ನೋಡೇ ಇಲ್ಲ ನಂಗೆ ಅಕ್ಕಪಕ್ಕದಲ್ಲಿ. ಯಾಕಂದ್ರೆ ಗ್ರಾಮಗಳು ಇರ್ತಾವ, ಗ್ರಾಮಗಳಲ್ಲಿ ರಸ್ತೆ ಕಟ್ಟಿದ್ರೆ ಮಾತ್ರ ಅಲ್ಲಿ ಹಾಕ್ತಾರಲ್ಲ ಅವರು. ರಸ್ತೆ ಕಟ್ತಾರ ಅಂತ ವಿಚಾರ ಮಾಡ್ರಿ. ಅರ್ಧ ಇದಲ್ಲ ಅಂಡರ್ಸ್ಟ್ಯಾಂಡಿಂಗ್? ನಂಗೆ ಯಾಕೋ ಇದನ್ನ ಬಹಳ ಕಡಿಮೆ ನೋಡಿ ನಾನು. ಆದ್ರೂ ಡೇಟಾ ಪ್ರಕಾರ ಎಲ್ಲದಕ್ಕಿಂತ ಜಾಸ್ತಿ ಕಿಲೋಮೀಟರ್ ಆರೆಂಜ್ ಕಲರ್ ರೋಡ್ಸ್ ಅದಾವ ಅಂತ ಅರ್ಥ.
ನೀವು ವಿಚಾರ ಮಾಡ್ಕೊಂಡ್ಬಿಡ್ರಿ ಡೇಟಾ ಹೆಂಗ್ ಕೊಡ್ತಾರ ಅಂತ ಹೇಳಿ. ಓಕೆ, ಸೊ ನ್ಯಾಷನಲ್ ಹೈವೇ ಟೋಟಲ್ 1,44,000 ಕಿಲೋಮೀಟರ್ಸ್ ಇದ್ರೆ ಅರೌಂಡ್ 2% 40% ಆಫ್ ದ ಟ್ರಾಫಿಕ್ ಅನ್ನ ಏನ್ ಕಂಟ್ರೋಲ್ ಮಾಡ್ತಾ ಅಂತವು. 2% to 40% ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ತಾ ಅಂತ. ಟ್ರಾಫಿಕ್ ಅಂದ್ರೆ ಅರ್ಥ ಏನು ಸರ್? ಜನರ ಒಂದು ಭಾಗದಿಂದ ಇನ್ನೊಂದು ಭಾಗಕ್ಕೆ ಚಲನೆ ಮಾಡ್ತಿರ್ತಾರ, ಅದೇ ಟ್ರಾಫಿಕ್. ಅದ ಟ್ರಾಫಿಕ್ ಅನ್ನ ನ್ಯಾಷನಲ್ ಹೈವೇಗಳು 2% to 40% ಅಷ್ಟು 2% to 40% ಅಷ್ಟು ಏನ್ ಮಾಡ್ತಿರ್ತಾರ? ಕಂಟ್ರೋಲ್ ಮಾಡ್ತಿರ್ತಾವ. 2% ಅಂದ್ರೆ ಅರ್ಥ ಏನು ಸರ್? ಟೋಟಲ್ 1,44,000 ಏನೈತಲ್ಲ ಅದು 2%. 40% ಅಂದ್ರೆ ಅರ್ಥ ಏನು? 40% ಟ್ರಾಫಿಕ್ ನ ಕಂಟ್ರೋಲ್ ಮಾಡ್ತಾವ ಅಂತ. ಬರೀ 2% ರೋಡ್ 40% ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ಲಿತ್ತಾವ. ವಿಚಾರ ಮಾಡ್ರಿ. ಇನ್ನು 98% ರೋಡ್ಸ್ ಏನಿರ್ತಾವಲ್ಲ ಅವು 60% ಟ್ರಾಫಿಕ್ ಅನ್ನ ಕಂಟ್ರೋಲ್ ಮಾಡ್ಲಿತ್ತಾವ. ಅಂದ್ರೆ ನ್ಯಾಷನಲ್ ಹೈವೇಗಳು ಎಲ್ಲದಕ್ಕಿಂತ ಜಾಸ್ತಿ ಇಂಪಾರ್ಟೆಂಟ್ ಅದಾವ ಅನ್ನಂಗ ಅರ್ಥ ಇಂಡಿಯಾದಾಗ. ಇಸ್ ಕ್ಲಿಯರ್? ಸೊ ಅದನ್ನ ನೀವು ನೆನಪಿಟ್ಟ ಮಾಡ್ಬೇಕು. ಅದ್ರ ಜೊತೆಗೆ ಸ್ಟೇಟ್ ಹೈವೇಗಳು ಅರೌಂಡ್ 4% ಅದ, ಡಿಸ್ಟ್ರಿಕ್ಟ್ ಹೈವೇಗಳು ಅರೌಂಡ್ 14% ಅದ. ಆಮೇಲೆ ರೂರಲ್ ಹೈವೇಸ್ಗಳು, ರೂರಲ್ ರೋಡ್ಸ್ಗಳು, ಹೈವೇ ಅನ್ಲಿತ್ತೆ ನಾವು, ರೂರಲ್ ರೋಡ್ಸ್ಗಳು 80%. ಇಸ್ಂಟ್ ಇಟ್ ಸಿಂಪಲ್? ರೂರಲ್ ರೋಡ್ ಇದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ಐತೆ. ಅದಾದ ನಂತರ ಅದಕ್ಕಿಂತ ಕಡಿಮೆ ಸ್ವಲ್ಪ ಡಿಸ್ಟ್ರಿಕ್ಟ್ ರೋಡ್ಸ್ ಅದಾವ. ಅದಾದ ನಂತರ ಸ್ಟೇಟ್ ಹೈವೇಸ್ ಅದಾವ. ಅದಾದ ನಂತರ ನ್ಯಾಷನಲ್ ಹೈವೇಸ್ ಅದಾವ. ಇಸ್ಂಟ್ ಇಟ್ ಸಿಂಪಲ್? ಸೊ ಸ್ವಲ್ಪ ನ್ಯಾಷನಲ್ ಹೈವೇಗಳ ಬಗ್ಗೆ ಮಾತಾಡ್ಲಿಕ್ಕೆ ಟ್ರೈ ಮಾಡೋದು. ಓಕೆನಾ? ಸೊ 1 2 3 4 ಅದಾವ. ಈ ಹೈವೇಸ್ ಗಳ ಬಗ್ಗೆ ಮಾತಾಡ್ಲಿಕ್ಕೆ ಟ್ರೈ ಮಾಡೋದು. ನ್ಯಾಷನಲ್ ಹೈವೇ ಅಂತಂದ್ರೆ ಇಟ್ ಈಸ್ ಕನ್ಸ್ಟ್ರಕ್ಟೆಡ್ ಆಸ್ ವೆಲ್ ಆಸ್ ಕಂಟ್ರೋಲ್ಡ್ ಮ್ಯಾನೇಜ್ಡ್ ಬೈ ಸೆಂಟರ್. ನ್ಯಾಷನಲ್ ಹೈವೇ ಅಂದ್ರೆ ಅರ್ಥ ಏನು? ನೇಷನ್ ಕಂಟ್ರೋಲ್ ಮಾಡ್ತದ, ಅದನ್ನ ಬಿಲ್ಡ್ ಮಾಡ್ತದ. ಇಸ್ಂಟ್ ಇಟ್ ಸಿಂಪಲ್? ಯಾವ್ದೋ ನ್ಯಾಷನಲ್ ಹೈವೇ ಇತ್ತಂದ್ರೆ ಆ ನ್ಯಾಷನಲ್ ಹೈವೇ ಯಾವ್ದು NH2 ಅಂತ ಕೊಡ್ಲಿಕ್ಕೆ ಅಂದ್ರೆ ಅದ್ರ ಹೆಸರು ಸೆಂಟರ್ ದವರು ಕೊಡ್ತಾರೆ. ಅದನ್ನ ಕನ್ಸ್ಟ್ರಕ್ಟ್ ಅವ್ರು ಮಾಡ್ತಾರೆ, ಅದನ್ನ ಮ್ಯಾನೇಜ್ ಅವ್ರು ಮಾಡ್ತಾರೆ. ಮ್ಯಾನೇಜ್ಮೆಂಟ್ ಅಂದ್ರೆ ಅರ್ಥ ಏನು? ಎಲ್ಲರ ಸರ್ ಆಕ್ಸಿಡೆಂಟ್ ಆಯ್ತು ಅಥವಾ ಎಲ್ಲರ ಆಕ್ಸಿಡೆಂಟ್ ಆಗಿ ಈ ತರ ಪೂರ್ತಿ ರೋಡ್ ಹಾಳಾಗ್ಬಿಟ್ಟದ ಅನ್ಕೊಡ್ರಿ. ರೋಡ್ ಹಾಳಾಗಿದ್ರೆ ಅದನ್ನ ವಾಪಸ್ ರಿಪೇರ್ ಮಾಡಿದ್ದೆ ಅವ್ರು ಸೆಂಟರೇ ಮಾಡ್ಬೇಕು. ಅದನ್ನ ಇಸ್ಂಟ್ ಇಟ್ ಸಿಂಪಲ್? ಹಂಗೆ. ಓಕೆನಾ? ನ್ಯಾಷನಲ್ ಹೈವೇ ಬರೀ ನ್ಯಾಷನಲ್ ಹೈವೇ ಫುಲ್ ಕಾನ್ಸಂಟ್ರೇಷನ್ ಕನ್ಸ್ಟ್ರಕ್ಟೆಡ್ ಅಂಡ್ ಮೇಂಟೈನ್ ಬೈ ಸೆಂಟರ್. ಆದ್ದರಿಂದ 1989 ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅಂತೇಳಿ ಬಂದದ, ಇಂಪ್ಲಿಮೆಂಟ್ ಮಾಡಿವಿ ಅಥವಾ ಒಂದು ಅಥಾರಿಟಿ ತಂದಿವಿ ಟು ಮ್ಯಾನೇಜ್ ಅಂಡ್ ಕನ್ಸ್ಟ್ರಕ್ಟ್ ನ್ಯಾಷನಲ್ ಹೈವೇಸ್. 1989 ಅದನ್ನ ಸ್ಥಾಪನೆ ಮಾಡ್ಲಿಕ್ಕೆ ಟ್ರೈ ಮಾಡಿ ನಾವು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾನ. ಬಟ್ ಅದು ಜಾರಿಗೆ ಬಂದಿದ್ದೆ 1995. ನಡೀತದ? 1995 ರಲ್ಲಿ ಸ್ಥಾಪನೆ ಮಾಡಲಾಯಿತು ಅಂತ ಬರ್ದಿದೆ. ಇನ್ NHIA ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾನ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ಅಂತಾನೂ ಕರಿತೇವೆ. ಅಂಡರ್ಸ್ಟ್ಯಾಂಡಿಂಗ್? ಇಸ್ ಇಟ್? ವೆರಿ ಗುಡ್. ಇದೇನ್ ಮಾಡ್ತದೆ ನೋಡ್ರಿ, ನ್ಯಾಷನಲ್ ಹೈವೇಸ್ಗಳು ಎಲ್ಲಾ ಸ್ಟೇಟ್ಸ್ ಗಳದ್ದು ಮೋಸ್ಟ್ ಇಂಪಾರ್ಟೆಂಟ್ ಕ್ಯಾಪಿಟಲ್ಸ್ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಸಿಟೀಸ್ ಗಳನ್ನ ಕನೆಕ್ಟ್ ಮಾಡೋದು ಇದು ನ್ಯಾಷನಲ್ ಹೈವೇ. ಫಾರ್ ಎಕ್ಸಾಂಪಲ್ ತೆಲಂಗಾಣದಾಗ ಹೈದರಾಬಾದ್, ಕರ್ನಾಟಕದಾಗ ಬೆಂಗಳೂರು, ಏನಪ್ಪಾ ಅಂದ್ರೆ ಮಹಾರಾಷ್ಟ್ರದಾಗ ಬಾಂಬೆ, ಈ ತರ ರಾಜಧಾನಿಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ನಾವೇನ್ ಯೂಸ್ ಮಾಡಿವಿ ಅಂದ್ರೆ ನ್ಯಾಷನಲ್ ಹೈವೇಸ್ ಗಳನ್ನ ಯೂಸ್ ಮಾಡಿದ್ವಿ. ಸೊ ಅದಕ್ಕೆ ನಾವು ಬಳಸಿವಿ ಅನ್ನೋದು ಗೊತ್ತಿರ್ಬೇಕು. 1998 ಅಟಲ್ ಬಿಹಾರಿ ವಾಜಪೇಯಿ ಇದ್ದಾಗ ಒಂದು 2 ಮೋಸ್ಟ್ ಇಂಪಾರ್ಟೆಂಟ್ ನ್ಯಾಷನಲ್ ಹೈವೇಗಳದ್ದು ಪ್ಲಾನ್ ತಂದಿರ್ತಾನ ಅವನು. 2 ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಅಂಡರ್ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ. 95 ಸ್ಥಾಪನೆ ಮಾಡಿತ್ತು. 98 2 ಪ್ರಾಜೆಕ್ಟ್ ತಂದಾರ ಅವರು. 2 ಪ್ರಾಜೆಕ್ಟ್ ಒಳಗ ಒಂದನ್ನ ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಅಂತ ಕರೀತಾರ ಅಥವಾ ಸುವರ್ಣ ಚತುಷ್ಕೋನ ಅಂತಾನೂ ಕರೀತಾರ. ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಕಾರಿಡಾರ್ಸ್ ಅಂತಾನೂ ಕರೀತಾರ. 2ನೇ ಪ್ರಾಜೆಕ್ಟ್ ಇದು. 1ನೇ ಪ್ರಾಜೆಕ್ಟ್ ಯಾವ್ದು? ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್. ಗೋಲ್ಡನ್ ಕ್ವಾಡ್ರಿಲ್ಯಾಟರಲ್ ಒಳಗ ನಮ್ಮ ಇಂಡಿಯಾದ 4 ಮೋಸ್ಟ್ ಇಂಪಾರ್ಟೆಂಟ್ ಸಿಟೀಸ್ ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಈ ಒಂದು ಹೈವೇನ ಕಟ್ಲಿದ್ದೀವಿ. 4 ಮೋಸ್ಟ್ ಇಂಪಾರ್ಟೆಂಟ್ ಸಿಟೀಸ್ ಗಳು ಯಾವಾಗ ಇರ್ತಾವ? ಡೆಲ್ಲಿ, ಮುಂಬೈ, ಕೋಲ್ಕತ್ತಾ, ಚೆನ್ನೈ. ಅಂಡರ್ಸ್ಟ್ಯಾಂಡಿಂಗ್? ಸೊ ಅದನ್ನು ತೋರಿಸ್ತೀನಿ ನೋಡಿ, ಬಿವರಿಗೆ ಕಾಣ್ಲಿರ್ತದ? ಡೆಲ್ಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ. ಬೆಂಗಳೂರು ಥ್ರೂ ಹೋಗ್ತಾ ಇರೋದು. ಬಟ್ ಬೆಂಗಳೂರನ್ನ ಆ ಸುವರ್ಣ ಚತುಷ್ಕೋನದಾಗ ಕೌಂಟ್ ಮಾಡಿಲ್ಲ ಅವರು. ಅರಿವು ಅಂಡರ್ಸ್ಟ್ಯಾಂಡಿಂಗ್? ಮತ್ತೆ ನೀವು ಬೆಂಗಳೂರು ಐತೆ ಅಂತ ಅನ್ಕೊಂಡ್ರಿ. ಸೊ ಇದು ಚೆನ್ನೈ, ಇದು ಚೆನ್ನೈ, ಬಾಂಬೆ, ಡೆಲ್ಲಿ ಮತ್ತ ಕೋಲ್ಕತ್ತಾ. ನಿಮ್ಗೆ ಏನ್ ಕೇಳ್ಬೋದು ಸರ್? ನೋಡಿ, ಇಟ್ ಕನೆಕ್ಟ್ಸ್ 4 ಬಿಗ್ ಸಿಟೀಸ್, ಡೆಲ್ಲಿ, ಮುಂಬೈ, ಚೆನ್ನೈ, ಕೋಲ್ಕತ್ತಾ ಅಂತ ಬರ್ತೀನಿ. ಅದ್ರ ಜೊತೆಗೆ ಚೆನ್ನೈ ಟು ಕೋಲ್ಕತ್ತಾವನ್ನ ಕನೆಕ್ಟ್ ಮಾಡ್ಲಿಕ್ಕೆ ನ್ಯಾಷನಲ್ ಹೈವೇ 16 ಅನ್ನು ಯೂಸ್ ಮಾಡಿದ್ವಿ. ನ್ಯಾಷನಲ್ ಹೈವೇ 16. ಕೋಲ್ಕತ್ತಾ ಟು ಡೆಲ್ಲಿ, ಕೋಲ್ಕತ್ತಾ ಟು ಡೆಲ್ಲಿ, ಕೋಲ್ಕತ್ತಾ ಟು ಡೆಲ್ಲಿ ನ್ಯಾಷನಲ್ ಹೈವೇ 19 ಅನ್ನು ಯೂಸ್ ಮಾಡಿದ್ವಿ. ಅರಿವು ಸನಿ? ಡೆಲ್ಲಿ, ಮುಂಬೈ ಮತ್ತೆ ಚೆನ್ನೈ, ಡೆಲ್ಲಿ, ಮುಂಬೈ ಮತ್ತೆ ಚೆನ್ನೈ ಹಿಂಗ್ ವರ್ಟಿಕಲ್ ಐತಿ. ನ್ಯಾಷನಲ್ ಹೈವೇ 48 ಅನ್ನು ಯೂಸ್ ಮಾಡಿದ್ವಿ. ಇಸ್ಂಟ್ ಇಟ್ ಸಿಂಪಲ್? ಈ ನ್ಯಾಷನಲ್ ಹೈವೇ ನಂಬರ್ಸ್ ಗಳನ್ನ ಕೇಳುವಂತ ಚಾನ್ಸಸ್ ಇರುತ್ತೆ. ಅರಿವು ಸನಿ? ಸುವರ್ಣ ಚತುಷ್ಕೋನ ಯಾವ 4 ಬಿಗ್ ಸಿಟೀಸ್ ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ PC ಕ್ವಶನ್. ಅಂಡರ್ಸ್ಟ್ಯಾಂಡಿಂಗ್? PSI ಕ್ವಶನ್ ನಂಬರ್ಸ್ ಗಳನ್ನ ಕೇಳ್ಬಿಡ್ತಾರ ಅವರು. ಸುವರ್ಣ ಚತುಷ್ಕೋನವನ್ನ ಕನೆಕ್ಟ್ ಮಾಡ್ಲಿಕ್ಕೆ
ಯಾವ ನ್ಯಾಷನಲ್ ಹೈವೇಸ್ ಗಳನ್ನ ಯೂಸ್ ಮಾಡಿ ನಾವು ಯಾವಾಗ 16, 19, 48 16, 19, 48 ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಗ್ತಾ ಇಲ್ಲ? ವೆರಿ ಗುಡ್. ಇದರ ಜೊತೆಗೆ ನಾ ಇನ್ನೊಂದ್ ಸ್ವಲ್ಪ ಝೂಮ್ ಮಾಡ್ಲಿದ್ದೀನಿ. ಝೂಮ್ ಮಾಡಿದ್ರೆ ಫುಲ್ ಕಾನ್ಸಂಟ್ರೇಷನ್ ಇನ್ ತೆಗೆದ್ರೆ ಹೋಗ್ಬಿಡ್ತದ ಇದು ಪೂರ ಹೋಗ್ತದ. ಇದ್ರ ನಡುವೆ ಯಾವ್ಯಾವ ಸಿಟೀಸ್ ಗಳು ನಾ ಅದನ್ನ ಪೋಸ್ಟ್ಲಿಕ್ ಟ್ರಾ ಮಾಡ್ಲಿದ್ದೀನಿ. ಲಘು ಲಘು ನೀವು ಅದನ್ನ ಬಾಯ್ ಕಡಿಬೇಕು. ಈಗ ಸದ್ಯ ನ್ಯಾಷನಲ್ ಹೈವೇ 19 ಮೇಲೆ ನೋಡ್ರಿ, ನ್ಯಾಷನಲ್ ಹೈವೇ 16 ಮೇಲೆ ನೋಡ್ರಿ. ಮೊದ್ಲು 16 ನೋಡ್ರಿ, ನ್ಯಾಷನಲ್ ಹೈವೇ 16 19, 48 ಅಲ್ಲ 16, 19, 48 16 ಅಲ್ಲಿ ಐತಿ. ಚೆನ್ನೈಯಿಂದ ಕೋಲ್ಕತ್ತಾ ಅವ್ರಿಗೆ ಐತಿ. ಒಂಗೋಲ್, ರಾಜಮಂಡ್ರಿ, ವಿಶಾಖಪಟ್ಟಣಂ, ಶ್ರೀಕಾಕುಳಂ, ಭುವನೇಶ್ವರ್, ಬಾಲೇಶ್ವರ್ ಅಂತ ಪ್ಲೇಸಸ್ ಇದಾವೆ. ಯಾವ್ಯಾವ ಪ್ಲೇಸಸ್ ಗಳನ್ನ ಕನೆಕ್ಟ್ ಮಾಡ್ತದೆ ಅದು ಕೂಡ ಇಂಪಾರ್ಟೆಂಟ್. ಯಾಕಂದ್ರೆ ಗೋಲ್ಡನ್ ಕ್ವಾಡ್ರಿಲೇಟರಲ್ ಇದೆ. ನೀವು ಬೇರೆ ನ್ಯಾಷನಲ್ ಹೈವೇಗಳ ಬಗ್ಗೆ ಕೇಳಂಗಿಲ್ಲ ಅವ್ರು, ಕೇಳಿದ್ರೆ ಇದ್ರ ಬಗ್ಗೆನೇ ಕೇಳ್ಬೇಕು ಅವ್ರು. ಸೊ ಈ ಪ್ಲೇಸಸ್ ಗಳನ್ನ ನೆನ್ಪಿಟ್ರಿ, ಫಾಸ್ಟ್ ಆಗಿ ಮಾಡ್ರಿ, ಫಾಸ್ಟ್ ಆಗಿ ಮಾಡ್ರಿ. ಆಮೇಲೆ ಕೇಳ್ತೀನಿ ಈ ಪ್ಲೇಸ್ ಯಾವ ಹೈವೇ ಮೇಲೆ ಬರ್ತದೆ ಅಂತ ಕೇಳ್ತೀನಿ. ಚೆನ್ನೈಯಿಂದ ಒಂಗೋಲ್, ರಾಜಮಂಡ್ರಿ, ವಿಶಾಖಪಟ್ಟಣಂ, ಶ್ರೀಕಾಕುಳಂ, ಭುವನೇಶ್ವರ್, ಬಾಲೇಶ್ವರ್, ಆಮೇಲೆ ಕೋಲ್ಕತ್ತಾ. ಒಂಗೋಲ್, ರಾಜಮಂಡ್ರಿ, ವಿಶಾಖಪಟ್ಟಣಂ, ಶ್ರೀಕಾಕುಳಂ, ಭುವನೇಶ್ವರ್, ಬಾಲೇಶ್ವರ್, ಅದಾದ ನಂತರ ಕೋಲ್ಕತ್ತಾ. ಲಘು ನೋಡ್ರಿ, NH19 ನೋಡ್ರಿ, ಡೆಲ್ಲಿವರೆಗೆ ಕನೆಕ್ಟ್ ಮಾಡ್ಲಿಕ್ಕೆ ಕೋಲ್ಕತ್ತಾ ಇಂದ ಯಾವ್ಯಾವ ಪ್ಲೇಸಸ್ ಗಳನ್ನ ಕನೆಕ್ಟ್ ಮಾಡಿರ್ತಾವ ಲಘು ಲಘು ನೋಡ್ರಿ. ಯಾವ್ದಿದು 16, ಇದು 19, ಇದು 16 ನೋಡ್ರಿ. ಇಲ್ಲಿ ಬರ್ದಿರೋದನ್ನ ನೋಡ್ಬೇಕಾ? ಇದು ಅಪ್ಡೇಟೆಡ್ ಇನ್ಫಾರ್ಮೇಶನ್. ಈ ಫೋಟೋಗೆ ಓದಿಲ್ಲ, ಬಟ್ ನಮಗ ಪ್ಲೇಸಸ್ ಗಳನ್ನ ನೋಡ್ಲಿಕ್ಕೆ, ಮ್ಯಾಪ್ ಅನ್ನ ನೋಡ್ಲಿಕ್ಕೆ ನಾ ಈ ಫೋಟೋಸ್ ಗಳನ್ನ ತಂದೇನಿ. ಅಂಡರ್ಸ್ಟ್ಯಾಂಡಿಂಗ್? ಅಪ್ಡೇಟ್ ಮಾಡಿ ಈ ತರ ಫೋಟೋಸ್ ಗಳು ಎಲ್ಲೂ ಬಿಟ್ಟಿಲ್ಲ ಅವರು. ಇಸ್ ಇಟ್ ಕ್ಲಿಯರ್? ಅಪ್ಡೇಟೆಡ್ ಇನ್ಫಾರ್ಮೇಶನ್ ನಾ ಇಲ್ಲಿ ಬರ್ದೇನೆ. ಇಸ್ ಇಟ್ ಕ್ಲಿಯರ್? ಈಗ ಟ್ರಾನ್ಸ್ಪೋರ್ಟೇಷನ್ ಅನ್ಕೊಳ್ಳೇನೆ ಬಹಳಷ್ಟು ಹೈವೇಗಳು ಅದಾವ. ಇಸ್ ಇಟ್ ಕ್ಲಿಯರ್? ನೀವೆಲ್ಲ ಹೈವೇಗಳನ್ನ ನೀವು ನೆನ್ಪಿಡೋಂಗಿದ್ರೆ ನೆನ್ಪಿಟ್ರಿ, ನಾನು ನಿಮ್ಗೆ ಲೀಸ್ಟ್ ಕಳಿಸ್ತೇನೆ ಅಂತ ಪೂರ್ತಿ. ಓಕೆನಾ? ಅದರ ಜೊತೆಗೆ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಎಲ್ಲಿಂದ ಫ್ರೇಮ್ ಮಾಡ್ಬೋದು ಅದನ್ನ ವಿಚಾರ ಮಾಡ್ಕೊಂಡು ಈ ಫ್ಯಾಕ್ಟ್ಸ್ ಅನ್ನ ತಂದಿನಿ. ಇದಕ್ಕಿಂತ ಜಾಸ್ತಿ ಫ್ಯಾಕ್ಟ್ಸ್ ಗಳು ನಿಮ್ ಕಡೆ ಗೊತ್ತಿದ್ರೆ ನಿಮ್ ಕಡೆ ಇಟ್ಕೊಂಡ್ಬಿಡೋಣ, ನಿಮ್ ಕಡೆ ಇಟ್ಕೊಂಡು ನಿಮ್ ನೋಟ್ಸ್ ಒಳಗೆ ಆಡ್ ಮಾಡ್ರಿ ಅಂತ. ನಡೀತದ? ಹಂಗ್ ಮಾಡ್ಬೇಕು. ಓಕೆನಾ? ಮುಂಚೆ ಓಲ್ಡ್ ನೇಮಿಂಗ್ ಇತ್ತು. ಓಕೆನಾ? ಓಲ್ಡ್ ನೇಮಿಂಗ್ ಇತ್ತು ನ್ಯಾಷನಲ್ ಹೈವೇಗಳದ್ದು. ಇವಾಗ ನ್ಯೂ ನೇಮಿಂಗ್ ಮಾಡ್ಯಾರ. ಆ ನ್ಯೂ ನೇಮಿಂಗ್ ಹೆಂಗ್ ಮಾಡ್ರಿ ಅಂತ ಹೇಳ್ತೇನೆ ಅಂತ ವೇಟ್ ಮಾಡಿ ಸ್ವಲ್ಪ. ನ್ಯೂ ನೇಮಿಂಗ್ ಹೆಂಗ್ ಮಾಡ್ರಿ ಅಂತ ಹೇಳ್ತೇನೆ. ಓಕೆನಾ? ಡೋಂಟ್ ವರಿ. ಮೊದ್ಲು ಇದು ಸುವರ್ಣ ಚತುಷ್ಕನ ನೋಟಿಸ್ ಸಾಕು. 19 ನೋಡ್ರಿ, ಕೋಲ್ಕತ್ತಾ, ಗೋರಖ್, ವಾರಣಾಸಿ, ಕಾನ್ಪುರ್, ಆಗ್ರಾ, ಮಥುರಾ. ಗೋರಖ್, ವಾರಣಾಸಿ, ಕಾನ್ಪುರ, ಆಗ್ರಾ, ಮಥುರಾ, ಡೆಲ್ಲಿ. ಲಘು ಲಘು ನೆನ್ಪಿಟ್ಟಿದನ. ನಾ ಆಮೇಲೆ ಕೇಳ್ತೇನೆ NH19 ಮೇಲೆ ಏನೈತಿ, NH16 ಮೇಲೆ ಏನಿತ್ತು ಎಲ್ಲ ಕೇಳ್ತೇನೆ. NH48 ಡೆಲ್ಲಿಯಿಂದ ಮುಂಬೈವರೆಗೆ ಏನೇನದ ಅದನ್ನು ಕೂಡ ನೆನ್ಪಿಟ್ಟಿಲ್ಲ. ಡೆಲ್ಲಿಯಿಂದ ಮುಂಬೈವರೆಗೆ ಗುರ್ಗಾಂವ್, ಜೈಪುರ್, ಉದಯ್ಪುರ್, ಅಹಮದಾಬಾದ್, ವಲ್ಸಾದ್ ಬಿಟ್ಬಿಟ್ರಿ, ವಡೋದರ ಮಠ ನೆನ್ಬಿಟ್ರಿ. ಮುಂಬೈ ಟು ಚೆನ್ನೈ ಏನೇನ್ ಕನೆಕ್ಟ್ ಮಾಡಿದ ಲಘು ಲಘು ನೋಡ್ರಿ. ಪುಣೆ, ಸತಾರಾ, ಹುಬ್ಬಳ್ಳಿ, ಚಿತ್ರದುರ್ಗ, ಬೆಂಗಳೂರು, ಹೊಸೂರು, ಮಲ್ಲಿಕಂಡ, ಹೊಸೂರು ಫುಲ್ ಕಾನ್ಸಂಟ್ರೇಷನ್, ಹೊಸೂರು ತಮಿಳ್ನಾಡು. ಓಕೆನಾ? ನಮ್ಮ ಹುಬ್ಬಳ್ಳಿ ಹೋಗು ಒಂದು ಕಾಲನಿ ಹೊಸೂರು ಅಂತೇಳಿ. ಯಾವ್ದಪ್ಪೆ? NH48 ಡೆಲ್ಲಿ, ಮುಂಬೈ, ಚೆನ್ನೈ ಪೂರ್ತಿ. ಓಕೆನಾ? ನೆನ್ಪಿಟ್ಟಿಲ್ಲ ನೋಡ್ರಿ. ಇದನ್ನ ನೆನ್ಪಿಡ್ಲಿಕ್ಕೆ ಹಿಂಗ್ ವರ್ಟಿಕಲ್ ರೋಡ್ಸ್ ಏನಿರ್ತಾವಲ್ಲ ಅದನ್ನ ಸಮ ಸಂಖ್ಯೆಯಿಂದ ಗುರುತಿಸಿರ್ತಾವ ನೋಡ್ರಿ. ವರ್ಟಿಕಲ್ ರೋಡ್ಸ್ ಹಾರಿಜಾಂಟಲ್ ಇರ್ತಾವ ಎಲ್ಲ ಬೆಸ ಸಂಖ್ಯೆಯಿಂದ ಗುರುತಿಸಿರ್ತಾರ. ಅಂಡರ್ಸ್ಟ್ಯಾಂಡಿಂಗ್? ಅನ್ಸಮಟ್ಟಿಗೆ ಇದು ಹಾರಿಜಾಂಟಲ್ ಕಾಣ್ಲಿತ್ತದ, ವರ್ಟಿಕಲ್ ಕಾಣ್ಲಿತ್ತದ? ಹಾರಿಜಾಂಟಲ್, ವರ್ಟಿಕಲ್? ಹಾರಿಜಾಂಟಲ್ ಸರ್, ಹಾರಿಜಾಂಟಲ್ ಅಂದ್ರೆ ಬೆಸ ಸಂಖ್ಯೆ ಇರ್ತದೆ, ಸಮ ಸಂಖ್ಯೆ ಇರ್ತದೆ. NH19 ಇದು ಹಾರಿಜಾಂಟಲ್ ಕಾಣ್ಲಿತ್ತದ, ವರ್ಟಿಕಲ್ ಕಾಣ್ಲಿತ್ತದ? ವರ್ಟಿಕಲ್. NH16 ಸಮ ಸಂಖ್ಯೆ. ಡೆಲ್ಲಿ ಟು ಚೆನ್ನೈ ಇಲ್ಲಿ ಮಠ ಹಾರಿಜಾಂಟಲ್ ಕಾಣ್ಲಿತ್ತದ, ವರ್ಟಿಕಲ್ ಕಾಣ್ಲಿತ್ತದ? ಏನ್ ಕಾಣ್ಲಿತ್ತದ? ವೆರಿ ಗುಡ್. ವರ್ಟಿಕಲ್ ಅಂದ್ರೆ ಸಮ ಸಂಖ್ಯೆ ಇರ್ಬೇಕು.
ಸಮಸಂಖ್ಯೆ ಯಾವುದು? 1998 ಒಳಗ 2 ಪ್ಲಾನ್ಸ್ 2 ಪ್ರಾಜೆಕ್ಟ್ಸ್ ಗಳನ್ನ ಕೈಗೊಂಡ್ರವರು. ಒಂದು ಸುವರ್ಣ ಚತುಷ್ಕೋನ, ಇನ್ನೊಂದು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ಓಕೆನಾ? ಇವಾಗ ನಾನು ನಾರ್ತ್ ಸೌತ್ ಈಸ್ಟ್ ವೆಸ್ಟ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಎಲ್ಲದಕ್ಕಿಂತ ಉತ್ತರ ಭಾಗದಲ್ಲಿ ಯಾವ್ದಾದ್ರು ಸಿಟಿ ಇರ್ತದ, ದಕ್ಷಿಣ ಭಾಗದಲ್ಲಿ ಯಾವ್ದಾದ್ರು ಸಿಟಿ ಇರ್ತದ, ಅದನ್ನ ನ್ಯಾಷನಲ್ ಹೈವೇ ಮುಖಾಂತರ ಕನೆಕ್ಟ್ ಮಾಡೋದು. ಇಸ್ ಕ್ಲಿಯರ್? ಅಂದ್ರೆ ವರ್ಟಿಕಲ್ ಐತಂದ್ರೆ ನ್ಯಾಷನಲ್ ಹೈವೇ ಯಾವ್ದು ಇರ್ತದ? ಸಮಸಂಖ್ಯೆ ಇರ್ತದ, ಬೆಸ ಸಂಖ್ಯೆ ಇರ್ತದ? ಸಮಸಂಖ್ಯೆ. ಹಾರಿಜಾಂಟಲ್ ಇತ್ತಂದ್ರೆ ಬೆಸ ಸಂಖ್ಯೆ. ಸೊ ಈ ಕಡೆ ಗುಜರಾತ್ ನಿಂದ ಆ ಕಡೆ ಅರುಣಾಚಲ್ ಪ್ರದೇಶವರೆಗೆ ಯಾವ್ದಾರ ಪ್ಲೇಸ್ ಐತಂದ್ರೆ ಅಲ್ಲಿ ಮಟ್ಟನು ಕನೆಕ್ಟ್ ಮಾಡಿರ್ತಾರ ಅವರು. ಇಸಂಟ್ ಇಟ್ ಸಿಂಪಲ್? ವೆಸ್ಟ್ ಈಸ್ಟ್ ವೆಸ್ಟ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಆಯ್ತು, ಇದು ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಐತೆ. ಫುಲ್ ಕಾನ್ಸಂಟ್ರೇಷನ್, ಬಿ ವೆರಿ ಫುಲ್. ನೋಡ್ರಿಪ್ಪ, ಈಸ್ಟ್ ವೆಸ್ಟ್, ಈಸ್ಟ್ ವೆಸ್ಟ್ ಅಂದ್ರೆ ಅರ್ಥನು ಇದು ಈಸ್ಟ್, ಇದು ವೆಸ್ಟ್. ಅಸ್ಸಾಂ ಒಳಗ ಒಂದ್ ಪ್ಲೇಸ್ ಐತಿ ಸಿಲ್ಚರ್ ಅಂತ ಹೇಳಿ, ಆಮೇಲೆ ಗುಜರಾತ್ ಒಂದ್ ಪ್ಲೇಸ್ ಐತಿ ಪೋರ್ಬಂದರ್. ಸೊ ಈ ಎರಡು ಪ್ಲೇಸಸ್ ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಈಸ್ಟ್ ವೆಸ್ಟ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಕಟ್ಟೇವಿ. ಇಸಂಟ್ ಇಟ್ ಸಿಂಪಲ್? ಅದ್ರದ NH ನೋಡ್ರಪ್ಪ, NH 27 ನೆನ್ಪಿಡ್ಬೇಕು. ಹಾರಿಜಾಂಟಲ್ ಅಂದ್ರೆ ಬೆಸ ಸಂಖ್ಯೆ, ವರ್ಟಿಕಲ್ ಅಂದ್ರೆ ಸಮಸಂಖ್ಯೆ. ಹಾರಿಜಾಂಟಲ್ ಯಾವ್ದು ಐತಿಲ್ಲ? NH 27 ಐತಿ. ಈಗ ಆಲ್ರೆಡಿ ಎಷ್ಟೆಷ್ಟು ಗೊತ್ತಾದ ನೋಡ್ರಿ. NH 16 ಒಂದು ಗೊತ್ತಾತ, NH 19 ಗೊತ್ತಾತ, NH 48 ಗೊತ್ತಾತ. ಈಗ NH 27 ಗೊತ್ತಾಗದ, ಈಗ NH 44 ಗೊತ್ತಾಗ್ತದ. ಈಗ ಇಸಂಟ್ ಇಟ್ ಸಿಂಪಲ್? NH 44 ಏನ್ ಮಾಡಿದ್ವಾ? ನಾರ್ತ್ ಅಲ್ಲಿ ಶ್ರೀನಗರ್ನ ಮತ್ತು ತಮಿಳುನಾಡಲ್ಲಿ ಕನ್ಯಾಕುಮಾರಿನ ಕನೆಕ್ಟ್ ಮಾಡ್ಲಿದ್ರು. ಅಂಡರ್ಸ್ಟ್ಯಾಂಡಿಂಗ್? ಬಟ್ ಸ್ವಲ್ಪ ಏನೋ ಟ್ರಿಕ್ ಐತಿ ನೋಡ್ರಪ್ಪ ಇಲ್ಲಿ. ಬಿ ವೆರಿ ಕೇರ್ಫುಲ್. NH 44 4076 ಕಿಲೋಮೀಟರ್ ಏನೈತಲ್ಲ, ಅದು ಶ್ರೀನಗರಿಂದ ಕನ್ಯಾಕುಮಾರಿವರೆಗೆ ಐತಿ. ಬಟ್ ಸ್ವಲ್ಪ ಸರ್ ಸೇಲಂ ಇಂದ ಕೊಚ್ಚಿವರೆಗೂ ಕೂಡ ಆ ಹೈವೇನ ಕನೆಕ್ಟ್ ಮಾಡ್ರ, ಅದನ್ನು ಕೂಡ ಅದ್ರೊಳಗ ಕನ್ಸಿಡರ್ ಮಾಡ್ಲ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಯಾಕಂದ್ರೆ ಕೇರಳನು ಕೂಡ ದಕ್ಷಿಣ ಪ್ರದೇಶದಲ್ಲಿ ಇರ್ತಕ್ಕಂಥ ಕಾರಣದಿಂದ ಕೇರಳನು ಕೂಡ ಆ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಒಳಗ ಆಡ್ ಮಾಡ್ಲಿಕ್ಕೆ ಒಂದು ಪ್ಲಾನ್ ಇದೆ. ಇಸಂಟ್ ಇಟ್ ಸಿಂಪಲ್? ತೋರಿಸ್ತಾನ ನಿಮ್ಗ. ಇದು ಕನ್ಯಾಕುಮಾರಿನ, ಇದು ಸೇಲಂ, ಇದು ಕೊಚ್ಚಿ. ಇಸಂಟ್ ಇಟ್ ಸಿಂಪಲ್? ಅಡ್ಡ ಬಂದ ನೋಡ್ರಿಪ್ಪ, NH 44 ಒಳಗ ಇದು ಐತಿ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅದು ಐತಂತೆ ಗೊತ್ತಿರ್ಬೇಕು ನಿಮ್ಗೆ. ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಈ ಪ್ಲೇಸಸ್ ಗಳು ಎಲ್ಲದಾವ. ಯಾವ್ದಾವ ಸರ್? ಕೆಳಗಡೆ ಕನ್ಯಾಕುಮಾರಿ ಇದೆ, ಆಮೇಲೆ ಮದುರೈ ಐತೆ, ಮದುರೈ ಆದ ನಂತರ ಜಮ್ಮು, ಪಾಟನ್ಕೋಟ್, ಜಲಾಂಧರ್, ಡೆಲ್ಲಿ, ಫರೀದಾಬಾದ್, ಆಗ್ರಾ, ಗ್ವಾಲಿಯರ್, ಝಾನ್ಸಿ, ಸಾಗರ್, ನರ್ಸಿಂಗ್ಪುರ್, ನಾಗ್ಪುರ್, ಆದಿಲಾಬಾದ್, ಹೈದರಾಬಾದ್, ಕರ್ನೂಲ್, ಬೆಂಗಳೂರು, ಕೃಷ್ಣಗಿರಿ, ಸೇಲಂ, ಕೆಳಗಡೆ ಕನ್ಯಾಕುಮಾರಿ, ಈ ಕಡೆ ಕೊಚ್ಚಿ. ಅಂಡರ್ಸ್ಟ್ಯಾಂಡಿಂಗ್? ಈ ಎಲ್ಲಾ ಪ್ಲೇಸಸ್ ಗಳನ್ನ ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಕನೆಕ್ಟ್ ಮಾಡಿರ್ತೀವಿ. ಇದೇ ರೀತಿ ನೀವೇನಾದ್ರೂ ಈಸ್ಟ್ ವೆಸ್ಟ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಕನೆಕ್ಟ್ ಮಾಡಿರ್ತಕ್ಕಂಥ ಪ್ಲೇಸಸ್ ಗಳನ್ನ ನೋಡಿದ್ರೆ ಇಲ್ಲದ ನೋಡ್ರಪ್ಪ, ಇಲ್ಲಿ ತೋರಿಸ್ತಾ ನಾನು. ಫಸ್ಟಿಗೆ ಬರ್ತದ ಪೋರ್ಬಂದರ್, ಪಾಲಂಪುರ್ ಕೇಳಿರ್ಲ? ಪಾಲಂಪುರ್ ಎಲ್ಲಿ ಕೇಳಿ? ಉದಯ್ಪುರ್ ಕೇಳ್ತೀರಿ? ಉದಯ್ಪುರ. ಆಮೇಲೆ ಶಿವಪುರಿ ಅಂತ ಬರ್ತದ ಮಧ್ಯಪ್ರದೇಶದಾಗ. ಈ ನಾರ್ತ್ ಸೌತ್ ಮತ್ತೆ ಈಸ್ಟ್ ವೆಸ್ಟ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಎಕ್ಸಾಕ್ಟ್ಲಿ ಎಲ್ಲಿ ಇಂಟರ್ಸೆಕ್ಟ್ ಆಗ್ತಾವ ನೋಡ್ರಿ? ಝಾನ್ಸಿದಾಗ ಇಂಟರ್ಸೆಕ್ಟ್ ಆಗ್ತಾವ. ಝಾನ್ಸಿ ಆಯ್ತಾ? ಸಿಕಂದರ್, ಕಾನ್ಪುರ್, ಲಕ್ನೋ, ಗೋರಖ್ಪುರ್, ಮುಜಾಫರ್ಪುರ್, ಆಮೇಲೆ ಸಿಲಿಗುರಿ, ಆಮೇಲೆ ಗುವಾಹಟಿ, ಆಮೇಲೆ ಸಿಲ್ಚರ್. ನಡೀತದ? ಎಲ್ಲ ಪ್ಲೇಸಸ್ ಕೇಳಂಗೆ ಐತಿದ. ಬಟ್ ಇದನ್ನ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಇಸಂಟ್ ಇಟ್ ಸಿಂಪಲ್? ಇನ್ ಸೀಕ್ವೆನ್ಸ್ ನೆನ್ಪಿಡ್ಬೇಕು. ನಾಳೆ ಏನಾದ್ರು ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಮೇಲೆ NH 27 ಮೇಲೆ ಬರ್ತಿರ್ತಕ್ಕಂಥ ಪ್ಲೇಸಸ್ ಗಳನ್ನ ವೆಸ್ಟ್ ಟು ಈಸ್ಟ್ ಬಿಟ್ರೆ ಚುಕ್ಕಿ ಕಾಣ್ಬಾರ್ದು ಅಷ್ಟೇ. ಇಸ್ ಇಟ್ ಕ್ಲಿಯರ್? ನೋಡಿರ್ಬೇಕು, ನೀವು ಅಬ್ಸರ್ವ್ ಮಾಡಿರ್ಬೇಕು. ಅಂಡರ್ಸ್ಟ್ಯಾಂಡಿಂಗ್? ವೆರಿ ಗುಡ್. ಸೊ NHAI ಎರಡು ಮೋಸ್ಟ್ ಇಂಪಾರ್ಟೆಂಟ್ ಪ್ರಾಜೆಕ್ಟ್ಸ್ ಗಳನ್ನ ನೋಡಿದೆ. ತದನಂತರ ಸ್ವಲ್ಪ ಫ್ಯಾಕ್ಟ್ಸ್ ಅದ, ಫ್ಯಾಕ್ಟ್ಸ್ ನೋಡ್ಲಿಕ್ಕೆ ಟ್ರೈ ಮಾಡೋಣ. ಫ್ಯಾಕ್ಟ್ಸ್ ಅಬೌಟ್ ನ್ಯಾಷನಲ್ ಹೈವೇಸ್. ಸರ್ ಇಲ್ಲೇ ಶ್ರೀನಗರಿಂದ ಕನ್ಯಾಕುಮಾರಿವರೆಗೆ ಯಾವ್ದು? 44. ಅರಿ ಅಂಡರ್ಸ್ಟ್ಯಾಂಡಿಂಗ್? ಇದ್ರ ಮೂಲಕ ನಮ್ಗೆ ಗೊತ್ತಾಗದ ಅಡ್ಡಿರ್ತಕ್ಕಂಥ ಎಲ್ಲಾ ನ್ಯಾಷನಲ್ ಹೈವೇಗಳಿಗೆ ಬೆಸ ಸಂಖ್ಯೆ ಕೊಟ್ಟಿವಿ. ಈ ತರ ಲಂಬವಾಗಿರ್ತಕ್ಕಂಥ ಎಲ್ಲಾ ಹೈವೇಗಳಿಗೆ ಸಮ ಸಂಖ್ಯೆ ಕೊಟ್ಟಿವಿ. ಸೊ ಈ 27 ಮೇಲ್ಗಡೆ ಇಲ್ಲಿ 26 ಇರ್ತದ, 25 ಇರ್ತದ, 24 ಇರ್ತದ, 23 ಇರ್ತದ. ಡೆಫಿನೆಟ್ಲಿ ಏನ್ ಇರ್ತದ? ಇಲ್ಲ 1 ಇರ್ತದ. 1 ಅಂದ್ರೆ 27 ಇಂದ ಬೆಸ ಸಂಖ್ಯೆ 27 ಇಂದ 25, 23, 21, 19 ಈ ತರ ಇರ್ತಾವ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ವೆರಿ ಗುಡ್. ಇದೇ ರೀತಿ 27 ಆದ ನಂತರ 29, 31, 33, 35, 37 ಈ ತರ ಇರ್ತಾವ. ಇಸಂಟ್ ಇಟ್ ಸಿಂಪಲ್? ಈ ತರ ಮಾಡಿದ್ರೆ ಎಲ್ಲದಕ್ಕಿಂತ ಲಾಸ್ಟ್ ಅಲ್ಲಿ
ಯಾವ NH ಕಂಡುಬರ್ತದೆ ನೋಡ್ರಿ ಇಂಡಿಯಾದಾಗ? NH85. ಎಲ್ಲದಕ್ಕಿಂತ ಮೇಲ್ಗಡೆ ಯಾವ್ದು ಕಂಡುಬರ್ತದೆ ನೋಡ್ರಿ? NH1. NH1 ಎಲ್ಲದಕ್ಕಿಂತ ಮೇಲ್ಗಡೆ ಯಾವ್ದು? NH85. ಸೊ ಇದು NH1, ಇದು NH85. ಸೊ NH1 ಏನ್ ಕನೆಕ್ಟ್ ಮಾಡ್ತದ ಅದನ್ನು ಕೂಡ ಹೇಳಿಕ್ಕೆ ಮಾಡ್ಲಿಕ್ಕೆ ನಾನು. ಉರಿ ಅಂತ ಒಂದು ಪ್ಲೇಸ್ ಐತಿ, ಉರಿ, ಅದು ಗೊತ್ತೈತಲ್ಲ, ಸರ್ಜಿಕಲ್ ಸ್ಟ್ರೈಕ್ ಉರಿ ಇನ್ ಜಮ್ಮು ಕಾಶ್ಮೀರ್, ಲೇ ಇನ್ ಲದ್ದಾಖ್, ಇದನ್ನ ಕನೆಕ್ಟ್ ಮಾಡೋ ಒಂದು ಪ್ಲೇಸ್ ಇದು. ಇದನ್ನ ಕನೆಕ್ಟ್ ಮಾಡೋ ಒಂದು ನ್ಯಾಷನಲ್ ಹೈವೇ ನಂಬರ್ 1. ಓಕೆನಾ? ಇವಾಗ ನೋಡ್ರಿ 85 ನೋಡ್ರಿ, 85 ನ್ಯಾಷನಲ್ ಹೈವೇ ನಂಬರ್ 85 ಕೇರಳದಾಗ ಕೊಚ್ಚಿಯಿಂದ ಅಂತ ಪ್ಲೇಸ್ ಐತೆ, ಅದನ್ನ ಕನೆಕ್ಟ್ ಮಾಡ್ತಿರ್ತಕ್ಕಂಥ ಒಂದು ಹೈವೇ ಇದು, ಅಡ್ಡ ಹೈವೇ, ಬೆಸ ಸಂಖ್ಯೆ, ನ್ಯಾಷನಲ್ ಹೈವೇ ನಂಬರ್ 85. ಇಸ್ ಇಟ್ ಕ್ಲಿಯರ್? ಇವಾಗ ನಾವು ಸರ್ ಈಗ ನೋಡ್ರಿ ಫುಲ್ ಕಾನ್ಸಂಟ್ರೇಷನ್. ಇವಾಗ ನಾ ಏನಾದ್ರು ನಾರ್ತ್ ಟು ಸೌತ್ ಹೈವೇಗಳನ್ನ ಡ್ರಾ ಮಾಡ್ಲಿಕ್ಕೆ ಅಂದ್ರೆ ಡೆಫಿನೆಟ್ಲಿ ಹೆಂಗ್ ಡ್ರಾ ಮಾಡ್ಲಿಕ್ಕೆ? ನಾರ್ತ್ ಟು ಸೌತ್ ಹೈವೇಗಳನ್ನ ಡ್ರಾ ಮಾಡಿದ್ರೆ ನಂಗೆ ಅನ್ಸ್ಮಿಟ್ಟಿಗೆ ಹೆಂಗ್ ಡ್ರಾ ಮಾಡ್ಬೇಕು ನಾನು? ಓಕೆನಾ ಸರ್? ಇಲ್ಲೇ ಯಾವ ಹೈವೇ ಹೇಳ್ರಿ? 2 ಯಾವ್ದು? 1 ಅಲ್ಲ, 2, 4, 6 ಇಲ್ಲಿ ಮಟ್ಟ ಏನಿದು? 44. ಇದು ಏನಿದು? 44. ಅಯ್ಯೋ ಸಾನಿ 46, 48, 50 ಈ ತರ ಬರ್ತಾವ. ಲಾಸ್ಟಿಗೆ ನೀವು ರಾಜಸ್ಥಾನ್ ಮತ್ತು ಗುಜರಾತ್ದಾಗ 62 ನೋಡ್ತೀರಿ. 62 isn't it simple? ಅರ್ಥ ಆಗ್ತಿಲ್ಲ? ಇಸ್ ಇಟ್ ಕ್ಲಿಯರ್? ನ್ಯಾಷನಲ್ ಹೈವೇ ನಂಬರ್ 60 ನೋಡ್ಲಿತ್ತೀವಿ. 64 ಇರ್ತದ, 64 ಇರ್ತದ, ಸಮ ಸಂಖ್ಯೆ ಇದು 64 ಇರ್ತದ. ಈಗ ಸದ್ಯ ಐತಾ? ಇಲ್ಲ ಅನ್ನಂಗ ಅರ್ಥ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ನ್ಯಾಷನಲ್ ಹೈವೇ ನಂಬರ್ 64, ಆಮೇಲೆ 66, 68, 70 ಇದ್ರ ಮೇಲೆ ಯಾವುದೇ ಸಮ ಸಂಖ್ಯೆಗಳು ಬರಲಿ ಇರಂಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಸ್ಟೇಟ್ ವಿತ್ ಹೈಯೆಸ್ಟ್ ಲೆಂತ್ ಆಫ್ ನ್ಯಾಷನಲ್ ಹೈವೇಸ್. ನ್ಯಾಷನಲ್ ಹೈವೇ ಎಲ್ಲದಕ್ಕಿಂತ ಜಾಸ್ತಿ ಉದ್ದವಾಗಿ ಯಾವ್ದಾರ ಸ್ಟೇಟ್ ಕಂಡು ಬರ್ತವೆ ಅಂದ್ರೆ ಮಹಾರಾಷ್ಟ್ರದಾಗ ಮತ್ತ UP-ದಾಗ. ಇಸ್ಂಟ್ ಇಟ್ ಸಿಂಪಲ್? ಅದಾದ ನಂತರ ಸ್ಟೇಟ್ ವಿತ್ ಲೋಯೆಸ್ಟ್ ಲೆಂತ್ ಆಫ್ ನ್ಯಾಷನಲ್ ಹೈವೇ ಗೋವಾ ಮತ್ತ ಸಿಕ್ಕಿಂದಾಗ ಎಲ್ಲದಕ್ಕಿಂತ ಕಡಿಮೆ ನ್ಯಾಷನಲ್ ಹೈವೇಗಳು ಕಂಡು ಬರ್ತಾವ. ಇಸ್ಂಟ್ ಇಟ್ ಸಿಂಪಲ್? ತದನಂತರ ನೋಡ್ರಿ ಇವತ್ತಿಗೆ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಯಾವ್ದು? ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್. ನಾರ್ತ್ ಸೌತ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ ಲಾಂಗೆಸ್ಟ್ ಇದು. ನ್ಯಾಷನಲ್ ಹೈವೇ 44 ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ಲಿರ್ತದ? ಶ್ರೀನಗರ್ ಟು ಕನ್ಯಾಕುಮಾರಿ 3745 ಕಿಲೋಮೀಟರ್ಸ್. ತದನಂತರ ನೋಡ್ರಿ ಫುಲ್ ಸೆಕೆಂಡ್ ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಐತೆ ನೋಡ್ರಿ, ಯಾವ್ದು? NH27 ಅಡ್ಡಿರ್ತಲ್ಲ ಅಡ್ಡ, ಅದು ಈಸ್ಟ್ ವೆಸ್ಟ್ ಟ್ರಾನ್ಸ್ಪೋರ್ಟ್ ಕಾರಿಡಾರ್ 412 ಟು ಸಿಲ್ಚರ್. ವೆರಿ ಗುಡ್. ಇದಾದ ನಂತರ ಶಾರ್ಟೆಸ್ಟ್ ನ್ಯಾಷನಲ್ ಹೈವೇ ಎಲ್ಲದ ನೋಡ್ರಪ್ಪ. ಶಾರ್ಟೆಸ್ಟ್ ಹೈವೇ ಒಂದು ಮಹಾರಾಷ್ಟ್ರದಾಗ ಐತಿ NH548, ಆಮೇಲೆ ಇನ್ನೊಂದು ಜಾರ್ಖಂಡ್ದಾಗ ಐತಿ NH118. ಅರಿ ಅಂಡರ್ಸ್ಟ್ಯಾಂಡಿಂಗ್? ಸೊ ಇದು ಮಹಾರಾಷ್ಟ್ರದಾಗ NH548, ಜಾರ್ಖಂಡ್ದಾಗ NH118. ಜಸ್ಟ್ ಅರೌಂಡ್ 5 ಕಿಲೋಮೀಟರ್ಸ್ ಅದಾವಂತ ಎರಡು ಹೈವೇಗಳು. ಸೊ ಶಾರ್ಟೆಸ್ಟ್ ಹೈವೇಗಳು ಇವ. ಒಂದು ಮಹಾರಾಷ್ಟ್ರದಾಗ ಐತಿ, ಇನ್ನೊಂದು ಜಾರ್ಖಂಡ್ದಾಗ. ಅರಿ ಅಂಡರ್ಸ್ಟ್ಯಾಂಡಿಂಗ್? ನಾ ಇಲ್ಲಿ ಏನ್ ಡಾಟಾ ತಗೊಂಡು ಬಂದಿಟ್ಟೆ, ಇದು ಮೋಸ್ಟ್ ಅಪ್ಡೇಟೆಡ್ ರೀಸೆಂಟ್ ಡೇಟಾ ಅಕ್ರಾಸ್ ಅಂಡರ್ಸ್ಟ್ಯಾಂಡಿಂಗ್? ವೆರಿ ಗುಡ್. ಇದಾದ ನಂತರ ನೋಡ್ರಿ ಯಾವ್ದಾದ್ರು ಒಂದು ನ್ಯಾಷನಲ್ ಪಾರ್ಕ್ ಮೂಲಕ ಯಾವುದೇ ರೀತಿಯ ಪರ್ಮಿಷನ್ ಇರಂಗಿಲ್ಲ ನ್ಯಾಷನಲ್ ಹೈವೇಗಳನ್ನು ಕಟ್ಲಿಕ್ಕೆ. ಆದ್ರೂ ಕೂಡ ಒಂದು ನ್ಯಾಷನಲ್ ಹೈವೇ ಕಟ್ಟಾರ ಒಂದು ನ್ಯಾಷನಲ್ ಪಾರ್ಕ್ ಮೂಲಕ. ಯಾವ ನ್ಯಾಷನಲ್ ಪಾರ್ಕ್ ನೋಡ್ರಿ? ನಾಕ್ರೇಕ್ ನ್ಯಾಷನಲ್ ಪಾರ್ಕ್. ನಾಕ್ರೇಕ್ ನ್ಯಾಷನಲ್ ಪಾರ್ಕ್ ಮೂಲಕ ಒಂದು ನ್ಯಾಷನಲ್ ಹೈವೇನ ಕಟ್ಟಿದ್ರು NH52, ಬಟ್ ಅದರದ ಮರುನಾಮಕರಣ ಮಾಡಿ ಸಬ್ಸಿಡಿ ರೂಟ್ ಅಂತ ಕೊಟ್ಟಿರ್ತಾರ ಅದನ್ನ. ಬಟ್ ನ್ಯಾಷನಲ್ ಹೈವೇನೆ, ಬಟ್ ಈ ನಂಬರ್ ತೆಗೆದ್ಬಿಡ್ರಿ. ಈಗ ಸದ್ಯ ಈ ನಂಬರ್ನ ನಾವು ಆಡ್ ಮಾಡ್ಲಿಕ್ಕೆ ಬರಂಗಿಲ್ಲ ಅಲ್ಲಿ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಇಲ್ಲ. ಯಾಕಂದ್ರೆ 44 ಆದ್ಮೇಲೆ ಯಾವ್ಯಾವ ನಂಬರ್ಸ್ ಬರ್ತಿದ್ವು ಈಗಡೆ ಇರ್ತಾವ. ನಾಕ್ರೇಕ್ ಐತಿ, ಮೇಘಾಲಯದಾಗ ಐತಿ. ಅರ್ಥ ಇಲ್ಲ. ಸೊ ಒಂದು ಯಾವ್ದಾರ ನ್ಯಾಷನಲ್ ಪಾರ್ಕ್ ಮೂಲಕ ನ್ಯಾಷನಲ್ ಹೈವೇನ ಬಿಲ್ಡ್ ಮಾಡಿದ್ರೆ ಯಾವ ನ್ಯಾಷನಲ್ ಪಾರ್ಕ್ ಅದು? ನಾಕ್ರೇಕ್. ಇದನ್ನೇ ನೀವು ನೆನ್ಪಿಡ್ಲಿಕ್ಕೆ ಮಾಡೋದು. ನಾಕ್ರೇಕ್ ಇಂಪಾರ್ಟೆಂಟ್ ಆಗ್ತಿಲ್ಲ. ಇಸ್ ಇಟ್ ಕ್ಲಿಯರ್? ವೆರಿ ಗುಡ್. ಇದು ಯಾವ ಹೈವೇ ನೋಡಪ್ಪ ನಾಕ್ರೇಕ್ ಮೂಲಕ ಹೋಗೋದು? ಒಂದ್ಸಲ ನೀವು ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಟ್ರೈ ಮಾಡ್ರಿ. ಓಕೆನಾ? 2 ಡಿಜಿಟ್ಸ್ ನಂಬರ್ಸ್ ಒಳಗ 62 ಲಾಸ್ಟ್. ಓಕೆನಾ? 3 ಡಿಜಿಟ್ಸ್ ಬಂತು ಅಂದ್ರೆ ಲಾಸ್ಟ್ ಬರ್ತದೆ ನೋಡ್ರಿ. 3 ಡಿಜಿಟ್ NHS ಆರ್ ಸಬ್ಸಿಡಿಯರಿ ಹೈವೇಸ್ ಅಂತ ಗೊತ್ತಾಗ್ಲಿಲ್ಲ? 3 ಡಿಜಿಟ್ ಬಂದ್ರೆ ನ್ಯಾಷನಲ್ ಹೈವೇಗಳು ಸಬ್ಸಿಡಿಯರಿ, ಸಣ್ಣ ಸಣ್ಣ ಫೀಡರ್ ರೂಟ್ಸ್ ಗಳು. ಓಕೆ? ಲಾಂಗೆಸ್ಟ್ ರೋಡ್ ಟನಲ್ ಎಲ್ಲರ ಕಟ್ಟಾರ ಅಂದ್ರೆ ಚೇನಾನಿ ನರ್ಸಿ ಟನಲ್ ಅಂತ ಐತಿ. ನಿಯರ್ಲಿ ಅರೌಂಡ್ 9.2 ಕಿಲೋಮೀಟರ್ಸ್ ಐತದ. ಎಲ್ಲೈತದ? ನ್ಯಾಷನಲ್ ಹೈವೇ 44 ಮೇಲೆ ಜಮ್ಮು ಕಾಶ್ಮೀರ ಐತಿ. ಅದನ್ನು ಕೂಡ ನೆನ್ಪಿಡ್ರಿ. ಲಾಂಗೆಸ್ಟ್ ರೋಡ್ ಟನಲ್ ಅದು ನ್ಯಾಷನಲ್ ಹೈವೇ ಮೇಲೆ. ಅರೌಂಡ್ ಸಾನಿ NH44 ಮೇಲೆ ಚೇನಾನಿ ನರ್ಸಿ ರೋಡ್ ಟನಲ್ ಅಂತ ಐತಿ. 9.2 ಕಿಲೋಮೀಟರ್ಸ್ ಉದ್ದ ಐತದ.
ಜಮ್ಮು ಕಾಶ್ಮೀರ ಒಳಗ ಫ್ಯಾಕ್ಟ್ ಇದು. ಈಸಿ ಫ್ಯಾಕ್ಟ್ಸ್ ಗಳನ್ನ TSI ಲೆವೆಲ್ ಈ ತರ ಕೇಳ್ತಿರ್ತಾರ. ಅಂಡರ್ಸ್ಟ್ಯಾಂಡಿಂಗ್? ವೆರಿ ಗುಡ್. ಇದು ಗೊತ್ತಾಯ್ತು ಅನ್ಕೊಂಡೆ ನಾನು. ಒಂದ್ ವೇಳೆ ನ್ಯಾಷನಲ್ ಹೈವೇಗಳದ್ದು 3 ಡಿಜಿಟ್ ನಂಬರ್ ಕೊಟ್ಟಾರಂದ್ರೆ ಅದು ಪ್ರಾಪರ್ ನ್ಯಾಷನಲ್ ಹೈವೇ ಅಲ್ದು ಸಬ್ಸಿಡಿ ರೂಟ್ಸ್ ಅಂತ ಕರೀತಾರ. ಅದ ಫೀಡರ್ ರೂಟ್ಸ್ ಅಂತಾನು ಕರೀತಾರ ಅದಕ್ಕೆ. ಇಸ್ ಇಟ್ ಸಿಂಪಲ್? ಅರ್ಥ ಆಯ್ತಲ್ಲ? ಸೊ ನ್ಯಾಷನಲ್ ಹೈವೇಗಳನ್ನ ಯೂಶಲಿ 2 ಡಿಜಿಟ್ ನಂಬರ್ ಒಳಗ ಆಡ್ ಮಾಡ್ತಾರ. ಏನಪ್ಪಾ ಅಂದ್ರೆ ತೋರ್ಸ್ಲಿಕ್ಕೆ ಟ್ರೈ ಮಾಡ್ತಾರ. ಒಂದ್ ವೇಳೆ 3 ಡಿಜಿಟ್ ಒಳಗೆ ತೋರ್ಸಾರ ಅಂದ್ರೆ ಸಬ್ಸಿಡಿ ರೂಟ್ಸ್ ಅನ್ನಂಗ ಅರ್ಥವು. ಅಂಡರ್ಸ್ಟ್ಯಾಂಡಿಂಗ್? ಸೊ ಅದನ್ನು ಕೂಡ ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡ್ಬೇಕು. ಓಕೆನಾ? ಅದಾದ ನಂತರ ನ್ಯಾಷನಲ್ ಹೈವೇ ಇನ್ ಕರ್ನಾಟಕ ನೋಡ್ರಪ್ಪ. ಇನ್ ಟೋಟಲ್ ನಿಮ್ಮ ರಂಗನಾಥ್ ಬುಕ್ ಇಂದ ತಂದೇನ ಇದನ್ನ 4491 ಕಿಲೋಮೀಟರ್ಸ್ ಉದ್ದ ಇದಂತ ನ್ಯಾಷನಲ್ ಹೈವೇ ಇನ್ ಕರ್ನಾಟಕ. ಸರ್ ಇದ್ರೊಳಗೆ ಲಾಂಗೆಸ್ಟ್ ಹೈವೇ ಯಾವ್ದೈತಿ ನೋಡ್ರಿ? NH48 ಐತಿ, ವಿಚ್ ಕನೆಕ್ಟ್ಸ್ ಬೆಳಗಾವಿ, ಚಿತ್ರದುರ್ಗ, ಬೆಂಗಳೂರು. ಇದು ಬೆಂಗಳೂರು ಬೆಳಗಾವಿನ ಕನೆಕ್ಟ್ ಮಾಡಲಿಲ್ಲ ಡೆಫಿನೆಟ್ಲಿ ಮುಂಬೈನ ಬಿದ್ದಿರ್ತಾ ಇದು ನ್ಯಾಷನಲ್ ಹೈವೇ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಇಲ್ಲ? ಇಸ್ ಇಟ್ ಕ್ಲಿಯರ್? ಈ ನ್ಯಾಷನಲ್ ಹೈವೇ 48 ಗೊತ್ತೈತಿ ನಿಮ್ಗೆ? 48 ಅದು ಡೆಲ್ಲಿ, ಮುಂಬೈ, ಚೆನ್ನೈ ಗೊತ್ತೈತಲ್ಲ? ಅದೇ ಹೈವೇ ಅತ್ಯಂತ ಉದ್ದವಾದದ್ದು ನಮ್ಮ ಕರ್ನಾಟಕದಾಗ. ಅದನ್ನು ಕೂಡ ನೀವು ನೆನಪಿಡ್ಲಿಕ್ಕೆ ಮಾಡಿ. ಓಕೆನಾ? ನ್ಯಾಷನಲ್ ಹೈವೇ 42 ನೋಡ್ರಪ್ಪ, ನಮ್ಮ ಕರ್ನಾಟಕದಾಗ ಎಲ್ಲದಕ್ಕಿಂತ ಸ್ಮಾಲೆಸ್ಟ್ ಹೈವೇ ಅಂತ. ಜೋಳದ ರಾಶಿ ಇನ್ ಬಳ್ಳಾರಿ ಡಿಸ್ಟ್ರಿಕ್ಟ್ ಒಳಗ ಜೋಳದ ರಾಶಿ ಅಂತ ಪ್ಲೇಸ್ ಐತಂತ. ಜೋಳದ ರಾಶಿ ಐತಾ ಪ್ಲೇಸ್? ಜೋಳದ ರಾಶಿ ಪ್ಲೇಸ್ ಐತಾ ಬಳ್ಳಾರಿ ಒಳಗೆ? ಬಳ್ಳಾರಿ ಅಲ್ಲಿ ಅಕ್ಕಪಕ್ಕ ಬಟ್ ಐತಿ ಜೋಳದ ರಾಶಿ ಅಂತ. ಸೊ ಬಳ್ಳಾರಿ ಒಳಗ ಜೋಳದ ರಾಶಿ ಅಂತ ಪ್ಲೇಸ್ ಐತಿ. ಆ ಪ್ಲೇಸ್ ಒಳಗ ಸ್ಮಾಲೆಸ್ಟ್ ಹೈವೇ ಐತಿ ಸರ್. ಓಕೆನಾ? ಸ್ಮಾಲೆಸ್ಟ್ ಹೈವೇ ಯಾವ್ದು ಕರ್ನಾಟಕದ? ನ್ಯಾಷನಲ್ ಹೈವೇ 42. ಇಸ್ ಇಟ್ ಸಿಂಪಲ್? ಮುಂಚೆ NH7 ಅಂತ ಕರೀತಿದ್ವಿ, ಬಟ್ ಇವಾಗ NH7 ಇಲ್ಲ, NH42 ನ್ಯೂ ನೇಮಿಂಗ್ ಪ್ರಕಾರ. ಅಂಡರ್ಸ್ಟ್ಯಾಂಡಿಂಗ್? ಸೊ ಡಿಸ್ಟ್ರಿಕ್ಟ್ ವಿಚ್ ಡಸ್ ನಾಟ್ ಹ್ಯಾವ್ ಎನಿ ನ್ಯಾಷನಲ್ ಹೈವೇ, ಯಾವ್ದು ನ್ಯಾಷನಲ್ ಹೈವೇನೇ ಇಲ್ಲ ಸರ್. ಎಷ್ಟು ನ್ಯಾಷನಲ್ ಹೈವೇ ಅದಾವ ಅಂತ ಕೇಳ್ಬಿಟ್ರೆ 27 ನ್ಯಾಷನಲ್ ಹೈವೇಸ್ ಅದಾವ. ಇದನ್ನು ಕೂಡ ನೀನು ನೆನಪಿಡ್ಲಿಕ್ಕೆ ಮಾಡೋದು. ಓಕೆನಾ? ಏನ್ ಸ್ಟೇಟ್ ಹೈವೇಸ್ ಸರ್? ಇದೊಂದು ಡಿಸ್ಟ್ರಿಕ್ಟ್ ರೋಡ್ ಮುಗಿದ ವಿಲೇಜ್ ರೋಡ್ ಏನಿಲ್ಲ ಇಲ್ಲ. ಮಧ್ಯಾಹ್ನ ಬಂದ್ರೆ ಡೈರೆಕ್ಟ್ಲಿ ರೈಲ್ವೆಗೆ ಹೋಗ್ಬಿಡಮ್. ಓಕೆನಾ? ರೈಲ್ವೆಗೆ ಹೋಗ್ಬಿಡಮ್ ಡೈರೆಕ್ಟ್. ಮುಂದೇನಿಲ್ಲ. ಇದು ರೋಡ್ವೇಸ್ ಸ್ವಲ್ಪ ಜಾಸ್ತಿ ಇನ್ಫಾರ್ಮೇಶನ್ ಐತಿ. ಮತ್ತೇನು ಅರಿ ಅದೇ ರೈಲ್ವೆ ಮತ್ತೆ ಅದೇ ಏರ್ಪೋರ್ಟ್ ಲಾಸ್ಟಿಗೆ. ಓಕೆ, ಏರ್ಪೋರ್ಟ್ ಲಾಸ್ಟಿಗೆ ಬಾಳ ಫ್ಯಾಕ್ಟ್ಸ್ ಅದಾವ. ಎಷ್ಟಂತ ನೆನ್ಬಿಡ್ತೀರಿ? ನೆನ್ಬಿಟ್ಟು ನೋಡ್ರಿಪ್ಪ, ಕಮಾನ್. ಫುಲ್ ಕಾನ್ಸಂಟ್ರೇಷನ್. ಸ್ಟೇಟ್ ಹೈವೇಸ್ ಗಳನ್ನ ನೋಡಿದಾಗ ವಿವರಿಗೆ ಫುಲ್. ಸ್ಟೇಟ್ ಹೈವೇಸ್ ಗಳನ್ನ ನೋಡಿದಾಗ ವಿವರಿಗೆ ಫುಲ್. ಈ ಸ್ಟೇಟ್ ಹೈವೇಗಳು ಏನ್ ಮಾಡ್ತಿರ್ತಾವ ನೋಡ್ರಿ, ಒಂದು ರಾಜ್ಯದ ರಾಜಧಾನಿಯಿಂದ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಗಳ ಹೆಡ್ ಕ್ವಾರ್ಟರ್ಸ್ ಗಳನ್ನ ಕನೆಕ್ಟ್ ಮಾಡ್ತಿರ್ತದ ಸ್ಟೇಟ್ ಹೈವೇಸ್ಗಳು. ನ್ಯಾಷನಲ್ ಹೈವೇಗಳು ಏನ್ ಮಾಡ್ತಿದ್ವು? ಎಲ್ಲಾ ರಾಜಧಾನಿಗಳನ್ನ ಕನೆಕ್ಟ್ ಮಾಡ್ತಿದ್ವು. ಬಟ್ ಇಲ್ಲಿ ಸ್ಟೇಟ್ ಹೈವೇಗಳು ಒಂದು ರಾಜ್ಯದ ರಾಜಧಾನಿನ ಎಲ್ಲಾ ಡಿಸ್ಟ್ರಿಕ್ಟ್ಸ್ ಗಳ ಜೊತೆ ಕನೆಕ್ಟ್ ಮಾಡ್ತದ. ಸೊ ಅದಕ್ಕೆ ನಾವ್ ಏನಂತ ಕರಿತೀವಿ ಅಂದ್ರೆ ಸ್ಟೇಟ್ ಹೈವೇ ಅಂತ ಕರಿತೀವಿ. ಯೂಶಲಿ ಇದನ್ನ ಬಿಲ್ಡಿಂಗ್ ಮತ್ತು ಮ್ಯಾನೇಜ್ಮೆಂಟ್ ಯಾರು ಮಾಡ್ತಾರೆ? ಸ್ಟೇಟ್ ದವರೇ ಮಾಡ್ತಾರೆ. ಅದ್ರ ಸಂಬಂಧ ಸ್ಟೇಟ್ ಹೈವೇ ಇದು. ಕನ್ಸ್ಟ್ರಕ್ಟೆಡ್ ಅಂಡ್ ಮೇಂಟೈನ್ಡ್ ಬೈ ಸ್ಟೇಟ್ ಗವರ್ಮೆಂಟ್ ಅಂತ ಬರ್ತೇನೆ ನೋಡ್ರಪ್ಪ. ದ ಟೋಟಲ್ ಲೆಂತ್ ಆಫ್ ರೋಡ್ಸ್ ಇನ್ ಕರ್ನಾಟಕ ಸ್ಟೇಟ್ ಹೈವೇ ಎಷ್ಟು ಲೆಂತ್ ಒಳಗೈತಿ? 28,000 ಕಿಲೋಮೀಟರ್ಸ್ ಐತದು, ವಿಚ್ ಇನ್ಕ್ಲೂಡ್ಸ್ 14 ನ್ಯಾಷನಲ್ ಹೈವೇಸ್ ಅಂಡ್ 115 ಸ್ಟೇಟ್ ಹೈವೇಸ್. ಈ ಪಾಯಿಂಟ್ ತೆಗಿದ್ರಿ, ಯಾಕಂದ್ರೆ ನೀವು ಡೇಟಾ ಪ್ರಕಾರ 14 ಇಲ್ಲ 27 ನ್ಯಾಷನಲ್ ಹೈವೇಸ್. ಅರಿ ಅಂಡರ್ಸ್ಟ್ಯಾಂಡಿಂಗ್? ನಾ ತೆಗೆದು ಕಳ್ಸ್ತೇನೆ, ಡೋಂಟ್ ವರಿ. ಇದನ್ನೆಲ್ಲ ಎಡಿಟ್ ಮಾಡಿ ಕಳ್ಸ್ತೇನೆ ಅಂತ. 27 ನ್ಯಾಷನಲ್ ಹೈವೇಸ್ ಅಂಡ್ 115 ಸ್ಟೇಟ್ ಹೈವೇಸ್. ಇವನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು 28,000 ಕಿಲೋಮೀಟರ್ ಹೈವೇ ಐತಿ ನಮ್ಮ ಕರ್ನಾಟಕದಾಗ. ನ್ಯಾಷನಲ್ ಹೈವೇ ಪ್ಲಸ್ ಸ್ಟೇಟ್ ಹೈವೇ ಕನ್ಸಿಡರ್ ಮಾಡ್ಕೊಂಡು. ತದನಂತರ ನೋಡ್ರಿ, ಕರ್ನಾಟಕ ಇಸ್ ದ ಸೆಕೆಂಡ್ ಸ್ಟೇಟ್ ಇನ್ ಇಂಡಿಯಾ ವಿತ್ ದ ಲಾಂಗೆಸ್ಟ್ ಸ್ಟೇಟ್ ಹೈವೇಸ್ ಅಂತ ಆಫ್ಟರ್ ಮಹಾರಾಷ್ಟ್ರ. ಮಹಾರಾಷ್ಟ್ರನ ಬಿಟ್ರೆ ಎಲ್ಲದಕ್ಕಿಂತ ಲೆಂದಿಯೆಸ್ಟ್ ಹೈವೇಗಳು ಸ್ಟೇಟ್ ಹೈವೇಗಳು ಎಲ್ಲರದ ಅಂದ್ರೆ ಕರ್ನಾಟಕದಾಗ ಅಂತ. ಸ್ಟೇಟ್ ಹೈವೇಗಳ ಬಗ್ಗೆ ಮಾತಾಡ್ಲಿಕ್ಕೆ ನಾನು. ಸೆಕೆಂಡ್ ಹೈಯೆಸ್ಟ್ ಲೆಂದಿಯೆಸ್ಟ್ ನ್ಯಾಷನಲ್ ಹೈವೇಗಳು ಎಲ್ಲದ ಹೇಳ್ರಿ? UP ದಾಗ. ಆದ್ರೆ ಕರ್ನಾಟಕ ಇನ್ ಟರ್ಮ್ಸ್ ಆಫ್ ಸ್ಟೇಟ್ ಹೈವೇಸ್ ಇದು. ಅರಿ ಅಂಡರ್ಸ್ಟ್ಯಾಂಡಿಂಗ್? ಓಕೆ, ಅದಾದ ನಂತರ ಸ್ಟೇಟ್ ಹೈವೇ ನಂಬರ್ 1 ಎಲ್ಲಿಂದ ಎಲ್ಲಿ ನೋಡ್ರಿ 497 ಕಿಲೋಮೀಟರ್ಸ್ ಅದ. ಪಡುಬಿದ್ರಿ ಉಡುಪಿ ಒಳಗ, ಬೆಳಗಾವಿ ಚಿಕ್ಕಲ್ಗೂಡ ಅಂತ ಪ್ಲೇಸ್ ಐತಿ. ಪಡುಬಿದ್ರಿ ಮತ್ತೆ ಚಿಕ್ಕಲ್ಗೂಡನ ಕನೆಕ್ಟ್ ಮಾಡ್ತದ. ಸ್ಟೇಟ್ ಹೈವೇ ನಂಬರ್ 1 ಅರಿ ಅಂಡರ್ಸ್ಟ್ಯಾಂಡಿಂಗ್? ತದನಂತರ ಸ್ಟೇಟ್ ಹೈವೇ ನಂಬರ್ 57 ನೋಡ್ರಿ, 719 ಕಿಲೋಮೀಟರ್ಸ್ ಅದ. ಲಾಂಗೆಸ್ಟ್ ಸ್ಟೇಟ್ ಹೈವೇ ಇದು ನಮ್ಮ ಕರ್ನಾಟಕದಾಗ. ಎಲ್ಲಿಂದ ಎಲ್ಲಿ ಕನೆಕ್ಟ್ ಮಾಡ್ಲಿಕ್ಕೆ ನೋಡ್ರಿ, ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಮೈಸೂರು ಈ ಪ್ಲೇಸಸ್ ಗಳನ್ನ ಕನೆಕ್ಟ್ ಮಾಡ್ಲಿತ್ತಾವ. ಲಾಂಗೆಸ್ಟ್ ಸ್ಟೇಟ್ ಹೈವೇ ಇದು.
ಲಾಂಗೆಸ್ಟ್ ನ್ಯಾಷನಲ್ ಹೈವೇ ಯಾವ್ದು ಹೇಳ್ರಿ? 48. ಸ್ಟೇಟ್ ಹೈವೇ ಯಾವ್ದು? 57. ಏನ್ರಿ ಅದು? 44 48? ಸ್ಟೇಟ್ ಹೈವೇ ಯಾವ್ದು? 57. ಅರಿಯೋಣ ಸಾನಿ, ಇದನ್ನ ನೀವು ನೆನಪಿಡ್ಲಿಕ್ಕೆ ಟ್ರೈ ಮಾಡ್ಬೋದು. ಓಕೆನಾ? ಸೊ ಎಲ್ಲದಕ್ಕಿಂತ ಛೋಟು ಸ್ಟೇಟ್ ಹೈವೇ ಎಲ್ಲದ ಐತಂದ್ರೆ ಹಾಸನದಾಗ ಐತದ. ಆ ಹಾಸನದಾಗ ಇದ್ದಿದ್ದನ್ನ ನೆನ್ಪಿಡ್ಬೇಕು, ಬರೀ 2 ಕಿಲೋಮೀಟರ್ ಐತಂತ. ಇಸ್ ಇಟ್ ಕ್ಲಿಯರ್? ಇಲ್ಲಿ ಹಾಸನ್. ಓಕೆನಾ? ಹಾಸನ್ ಇಲ್ಲಿ ನೋಡ್ರಿ, ಇಲ್ಲಿ ಅಲ್ಫಾಬೆಟ್ ನೆನ್ಪಿಡ್ಲಿಕ್ಕೆ ಟ್ರೈ ಮಾಡ್ರಿ. ಇ. ಓಕೆನಾ? ಡಿಸ್ಟ್ರಿಕ್ಟ್ಸ್ ನೋಡ್ರಿಪ್ಪ. ಡಿಸ್ಟ್ರಿಕ್ಟ್ ರೋಡ್ಸ್ ಅಂದ್ರೆ ಅರ್ಥ ಏನು? ಫಸ್ಟ್ ಆಫ್ ಆಲ್ ಡಿಸ್ಟ್ರಿಕ್ಟ್ಸ್ ಗಳನ್ನ ತಾಲೂಕುಗಳ ಜೊತೆ ಕನೆಕ್ಟ್ ಮಾಡ್ಲಿಕ್ಕೆ ಏನು ರೋಡ್ಸ್ ಗಳನ್ನ ಕಟ್ಟಿರ್ತೇವೆ, ಅದಕ್ಕೆ ಡಿಸ್ಟ್ರಿಕ್ಟ್ ರೋಡ್ಸ್ ಅಂತ ಕರೀತಾರೆ. ಇದೇ ರೀತಿ ವಿಲೇಜ್ ರೋಡ್ಸ್, ತಾಲೂಕು ರೋಡ್ಸ್, ವಿಲೇಜ್ ರೋಡ್ಸ್ ಏನ್ ಮಾಡ್ತಿರ್ತಾವ? ತಾಲೂಕುಗಳನ್ನ ಸಣ್ಣ ವಿಲೇಜಸ್ ಗಳ ಜೊತೆಗೆ ಕನೆಕ್ಟ್ ಮಾಡ್ಲಿಕ್ಕೆ ಏನ್ ರೋಡ್ಸ್ ಗಳಿರ್ತಾವಲ್ಲ ಅದಕ್ಕೆ ನಾವು ವಿಲೇಜ್ ರೋಡ್ಸ್ ಅಂತ ಕರಿತೀವಿ. ಇಜಿ. ಸೊ ಇದನ್ನ ಯಾರು ಕನ್ಸ್ಟ್ರಕ್ಟ್ ಮತ್ತೆ ಮೇಂಟೈನ್ ಮಾಡ್ತಾರ ನೋಡ್ರಪ್ಪ? ಜಿಲ್ಲಾ ಪಂಚಾಯತ್ ಕನ್ಸ್ಟ್ರಕ್ಟ್ ಮತ್ತೆ ಮೇಂಟೈನ್ ಮಾಡ್ತದ. ಅದ್ರ ಜೊತೆಗೆ ವಿಲೇಜ್ ರೋಡ್ಸ್ ಗಳನ್ನ ತಾಲೂಕು ಮತ್ತು ಗ್ರಾಮ ಪಂಚಾಯತ್ಗಳು ಮೇಂಟೈನ್ ಮಾಡ್ತಿರ್ತಾವ. ಬಟ್ ಫಂಡ್ ಅಂತ ಅವ್ರಿಗೆ ಕೊಡ್ಬೇಕಲ್ಲ, MLA MP ಗಳು. ಅಂಡರ್ಸ್ಟ್ಯಾಂಡಿಂಗ್? ಇವ್ರ ಕಡೆ ಎಲ್ಲಿಂದ ಬರ್ತಾ ಫಂಡ್ ಇಲ್ಲ. ಇಸ್ ಇಟ್ ಕ್ಲಿಯರ್? ಇವ್ರ ಹೆಸರಷ್ಟೇ, ಅವ್ರದೆಲ್ಲ ಕೆಲಸ. ಆರ್ ಯು ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಯ್ತು ಅನ್ಕೊಂಡೆ ನಾನು. ಸೊ ಓಕೆ, ಥ್ಯಾಂಕ್ ಯು. ಏನೋ ಐತಿಲ್ಲ, ಫ್ಯಾಕ್ಟ್. ರೋಡ್ ಡೆನ್ಸಿಟಿ 100 ಸ್ಕ್ವೇರ್ ಕಿಲೋಮೀಟರ್ ಒಳಗ ಎಷ್ಟು ಲೆಂತ್ ಹೈವೇಗಳದಾವ ಅದನ್ನ ಚೆಕ್ ಮಾಡ್ಲಿಕ್ಕೆ ರೋಡ್ ಡೆನ್ಸಿಟಿ ಅಂತ ಕರಿತೀವಿ ನಾವು. ಫಾರ್ ಎಕ್ಸಾಂಪಲ್, ಇಂಡಿಯಾದಾಗ ಒಂದು 100 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಾಗ ಇನ್ನೇನು ಅರೌಂಡ್ 0.66 ಕಿಲೋಮೀಟರ್ ಅಷ್ಟೇ ಹೈವೇ ಐತಂತ. ಎಲ್ಲ ಪೂರ್ತಿ ಏರಿಯಾ ಕನ್ಸಿಡರ್ ಮಾಡಿದ್ರೆ. ಜಮ್ಮು ಕಾಶ್ಮೀರ, ಲದ್ದಾಖ್ದಾಗ ಅಂತೂ ಮುಗಿದೌತು, ಹೈವೇನ ಇರಂಗಿಲ್ಲ. ನಾರ್ತ್ ಈಸ್ಟರ್ನ್ ಸ್ಟೇಟ್ಸ್ ದಾಗ ಹೈವೇನ ಇರಂಗಿಲ್ಲ. ರಾಜಸ್ಥಾನ ಹೈವೇಗಳು ಜಾಸ್ತಿ ಇರಂಗಿಲ್ಲ. ಅಂಡರ್ಸ್ಟ್ಯಾಂಡಿಂಗ್? ಎಲ್ಲ ಕನ್ಸಿಡರ್ ಮಾಡ್ಕೊಂಡು ಹೇಳಿದ್ದೆ ನಾನು. ಒಂದು 100 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಾಗ ಬರೀ 0.66 ಕಿಲೋಮೀಟರ್ ಅಷ್ಟು ಉದ್ದ ಏನೈತಿ ಹೈವೇಗಳದಾವ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಸೊ ಇದು ರೋಡ್ ಡೆನ್ಸಿಟಿ ಆಫ್ ಇಂಡಿಯಾ ಅನ್ನಂಗ ಅರ್ಥ ಇದೆ. ಇಸಿ. ಇದ್ರ ಜೊತೆಗೆ ಪ್ರತಿ 1,000 ಜನರಿಗೆ ಎಷ್ಟು ಕಿಲೋಮೀಟರ್ ಹೈವೇ ಐತಿ? ಇನ್ನೇನು ಅರೌಂಡ್ 5.13 ಕಿಲೋಮೀಟರ್ಸ್. ಓಕೆ. ಅದಾದ ನಂತರ ಸ್ಟೇಟ್ ವಿತ್ ಹೈಯೆಸ್ಟ್ ರೋಡ್ ಡೆನ್ಸಿಟಿ ನೋಡ್ರಪ್ಪ. ರೋಡ್ ಡೆನ್ಸಿಟಿ ಎಲ್ಲದಕ್ಕಿಂತ ಜಾಸ್ತಿ ಯಾವ ಸ್ಟೇಟ್ ಒಳಗೈತಿ? ಕೇರಳದಾಗ. 100 ಸ್ಕ್ವೇರ್ ಕಿಲೋಮೀಟರ್ ಏರಿಯಾದಾಗ 388 ಕಿಲೋಮೀಟರ್ ಲೆಂತ್ ಅಷ್ಟು ಹೈವೇಗಳನ್ನ ನೋಡ್ತೇವೆ ನಾವು. ಅದೇ ಎಲ್ಲದಕ್ಕಿಂತ ಕಡಿಮೆ ಐತಿ ನೋಡ್ರಪ್ಪ ಮಿಜೋರಾಂದಾಗ, ಜಸ್ಟ್ 50 ಕಿಲೋಮೀಟರ್ಸ್. ಅರಿ ಅಂಡರ್ಸ್ಟ್ಯಾಂಡಿಂಗ್? ತದನಂತರ ರೋಡ್ ಡೆನ್ಸಿಟಿ ಆಫ್ ಕರ್ನಾಟಕ 133 ಕಿಲೋಮೀಟರ್ಸ್ ಅಂತ ನೋಡ್ಬೇಕು. ಓಕೆನಾ? ರೋಡ್ ಡೆನ್ಸಿಟಿ ಆಫ್ ಕರ್ನಾಟಕ 133 ಕಿಲೋಮೀಟರ್ಸ್. ಅರಿ ಅಂಡರ್ಸ್ಟ್ಯಾಂಡಿಂಗ್? ಅರ್ಥ ಆಯ್ತು ಅನ್ಕೊಂಡೆ ನಾನು. ಈ ಫ್ಯಾಕ್ಟ್ಸ್ ಗಳು ನಿಮ್ಗೆ ಗೊತ್ತಿರಬೇಕು. ಓಕೆನಾ ಸರ್? ಲಾಸ್ಟ್ ಒಂದೇ ಒಂದು ಭಾರತ್ ಮಾಲಾ. ಲಾಸ್ಟ್ ಭಾರತ್ ಮಾಲಾ. ಓಕೆನಾ? ಭಾರತ್ ಮಾಲಾ ನೋಡ್ರಪ್ಪ. ಭಾರತ್ ಮಾಲಾ ಪರಿಯೋಜನೆ ಅಂತೇಳಿ ನಮ್ ನರೇಂದ್ರ ಮೋದಿ ತಾತ ತಂದಾನ 2015 ಒಳಗ. ಟಿವಿಗೆ ಏನ್ರಿ? ಕರಾವಳಿ ಪ್ರದೇಶಗಳನ್ನ, ಗಡಿನಾಡು ಪ್ರದೇಶಗಳನ್ನ, ಹಿಂದುಳಿದ ಪ್ರದೇಶಗಳನ್ನ, ಧಾರ್ಮಿಕ ಸ್ಥಳಗಳನ್ನ, ಪ್ರವಾಸಿ ಕೇಂದ್ರಗಳನ್ನ ಸಂಪರ್ಕ ಕಲ್ಪಿಸಲು ಬಂದಿರತಕ್ಕಂತ ಒಂದು ಯೋಜನೆ ಇದು. ಆ ಎಲ್ಲಾ ಪ್ಲೇಸಸ್ ಗಳನ್ನ ಕನೆಕ್ಟ್ ಮಾಡ್ಲಿಕ್ಕೆ ಥ್ರೂ ಫೀಡರ್ ರೂಟ್ಸ್, ಥ್ರೂ ಎಕ್ಸ್ಪ್ರೆಸ್ ವೇ ಇಲ್ಲಿ ಬರ್ತಾವ ನೋಡ್ರಿ. ಎಕನಾಮಿಕ್ ಕಾರಿಡಾರ್ಸ್ ಗಳನ್ನ ಮತ್ತೆ ಎಫಿಷಿಯನ್ಸಿ ಇಂಪ್ರೂವ್ಮೆಂಟ್ ಮಾಡ್ಲಿಕ್ಕೆ ಭಾರತ್ ಮಾಲಾ ತಂದಿರ್ತಾರ. ಇಂಟರ್ ಸ್ಟೇಟ್ ಕಾರಿಡಾರ್ ಮತ್ತೆ ಫೀಡರ್ ರೂಟ್ಸ್ ಗಳನ್ನ ಡೆವಲಪ್ ಮಾಡ್ಲಿಕ್ಕೆ ಭಾರತ್ ಮಾಲಾ ತಂದಿರ್ತಾರೆ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಬಾರ್ಡರ್ ಇಂಟರ್ನ್ಯಾಷನಲ್ ಕನೆಕ್ಟಿವಿಟಿ ರೂಟ್ಸ್. ಅಲ್ಟಿಮೇಟ್ಲಿ ಇಲ್ಲಿ ಗಡಿ ಪ್ರದೇಶಗಳನ್ನ, ಕರಾವಳಿಗಳನ್ನ, ಹಿಂದುಳಿದ ಪ್ರದೇಶಗಳನ್ನ ಎಲ್ಲವನ್ನೂ ಕನೆಕ್ಟ್ ಮಾಡ್ಲಿಕ್ಕೆ ನಾವು ಭಾರತ್ ಮಾಲಾ ತಂದಿವಿ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಸೊ ಸೆಂಟರ್ದವರು ಭಾರತ್ ಮಾಲಾ ಇಂಪ್ಲಿಮೆಂಟ್ ಮಾಡ್ಲಿತ್ತಾರ, ಅಲ್ಟಿಮೇಟ್ಲಿ ಸ್ಟೇಟ್ ದವ್ರಿಗೆ ಕೆಲಸ ಕೊಡ್ಲಿತ್ತಾರ. ಅರಿ ಅಂಡರ್ಸ್ಟ್ಯಾಂಡಿಂಗ್? ಫಂಡಿಂಗ್ ಮಾತ್ರ ಅಲ್ಲಿಂದ ಬರ್ತದ, ಮೇಲಿಂದ. ಇಸ್ ಇಟ್ ಕ್ಲಿಯರ್? ಅರ್ಥ ಆಗ್ತಾ ಇಲ್ಲ? ಭಾರತ್ ಮಾಲಾ ಇದು ಏನೇನೂ ಇಲ್ಲ, ಪ್ರತಿಯೊಂದು ಕಾರ್ನರ್ನು ಕನೆಕ್ಟ್ ಮಾಡ್ಲಿಕ್ಕೆ ಇರ್ತಕ್ಕಂತ ಒಂದು ಯೋಜನೆ. ಇಸ್ ಇಟ್ ಕ್ಲಿಯರ್? ಸೊ ಇಷ್ಟ ನೆನ್ಪಿಡ್ಬೇಕು ನೋಡ್ರಪ್ಪ ನೀವು.